लयो नियतिप्रदाय ज्ञानप्रदाय विबुधासुरसौख्यदुःखसत्कारणाय विपदाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं मुहुमह्यमीशं वन्दे भवघ्नममरासुरसिद्धं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। तुतुषुः कर्मणा तस्य सन्तः सर्वे समागताः भीमदुर्योधनौ तत्र शिक्षा संदर्शनच्छलात्। ತುತುಷುಃ ಕರ್ಮಣಾ ತಸ್ಯ. ಕರ್ಣ ಅಲ್ಲಿಗೆ ಬಂದಂಥ ಅಧಿರಥ ತನ್ನ ತಂದೆಗೆ ನಮಸ್ಕಾರವನ್ನು ಮಾಡಿದ. ಅವನು ಮಾಡಿದ ಕೆಲಸದಿಂದ, ಕರ್ಣನ ಕೆಲಸದಿಂದ ಸರ್ವೇ ಸಜ್ಜನಾಃ ತುತುಷುಃ ಭಾರಿ ಸಂತೋಷಪಟ್ಟು ಅಲ್ಲಿ ಪಿತೃದೇವೋಭವ ಅನ್ನೋ ಮಾತನ್ನು ಪಾಲಿಸಿದ. ಆ ಸಮಯದಲ್ಲಿ ತನಗೆ ಅವಮಾನವಾಗ ಪ್ರಸಂಗ ಇದ್ರೂ ಕೂಡ ಗಮನಿಸಲಿಲ್ಲ ಅಂತ ಹೇಳಿದಾಗ ಕರ್ಣನ ಕರ್ತವ್ಯ ಪರಾಯಣತೆಯನ್ನು ಜನ ಎಲ್ಲ ಕೊಂಡಾಡಿದರು. ಭೀಮ ದುರ್ಯೋಧನೌ ತತ್ರ ಶಿಕ್ಷಾ ಸಂದರ್ಶನ ಛಲಾತ್ ಸಮಾದಾಯ ಗದೆ ಗುರ್ವ್ಯೌ ಸಂಭ್ರಮಾದಭ್ಯದೀಯತು. ದೇವಾಸುರ ಮನುಷ್ಯಾದಿ ಜಗದೇತಚ್ಚರಾಚರಂ ಸರ್ವಂ ತದಾ ದ್ವಿಧಾಭೂತಂ ಭೀಮ ದುರ್ಯೋಧನಾಶ್ರಯ. ಆಗ ಭೀಮ ದುರ್ಯೋಧನೌ ತತ್ರ ಶಿಕ್ಷಾ ಸಂದರ್ಶನ ಛಲಾತ್ ಸಮಾದಾಯ ಗದೆ ಗುರ್ವ್ಯೌ ಸಂಭ್ರಮಾತ್ ಅಭ್ಯುದೀಯತು. ದೇವಾಸುರ ಮನುಷ್ಯಾದಿ ಜಗದೇತತ್ ಚರಾಚರಂ ಸರ್ವಂ ತದಾ ದ್ವಿಧಾಭೂತಂ ಭೀಮ ದುರ್ಯೋಧನಾಶ್ರಯ. ಭೀಮ ದುರ್ಯೋಧನೌ ತತ್ರ ಆ ಸಮಯದಲ್ಲಿ ಭೀಮ ಮತ್ತು ದುರ್ಯೋಧನ ಇಬ್ಬರೂ ಸಹ ಶಿಕ್ಷಾ ಸಂದರ್ಶನ ಛಲಾತ್ ಶಿಕ್ಷೆಯನ್ನು ತೋರಿಸ್ತಕ್ಕಂಥ ನೆಪದೊಳಗೆ, ಮುಖ್ಯ ಉದ್ದೇಶ ಶಿಕ್ಷೆ ತೋರಿಸೋದಲ್ಲ, ಯುದ್ಧನೇ ಮಾಡೋದು ಅಂತ ಹೇಳಿಬಿಟ್ಟು ನೋಡೋ ನೆಪದೊಳಗೆ ಆ ರೀತಿ ಮಾಡಕ್ಕೆ ಬಂದಿದ್ದಾರೆ. ಕಾರಣ ಏನು? ಸಮಾದಾಯ ಗದೆ ಗುರ್ವ್ಯವು ಸಂಭ್ರಮಾದಭ್ಯುದೀಯತು. ಸಮಾದಾಯ ಗದೆ ಗುರ್ವ್ಯವು ಗದೆ, ದೊಡ್ಡ ಗದೆಗಳನ್ನು ಎತ್ತಿಕೊಂಡು ಸಮಾದಾಯ ತಗೊಂಡು ಸಂಭ್ರಮಾತ್ ಕೋಪದಿಂದ ಅಭ್ಯುದೀಯತಿಹು ಪರಸ್ಪರ ಒಬ್ಬರನ್ನೊಬ್ಬರು ಎದುರಿಸಿದರು. ಅವ್ರಿಗೆ ಗದಾ ಯುದ್ಧ ತೋರಿಸ್ಬೇಕಾದ್ರೆ ಇಬ್ರು ಇರ್ಬೇಕು. ನಮಗೇನು ಅನಿಸುತ್ತೆ, ಕರ್ಣ ಒಬ್ಬನೇ ಬಂದ, ಅರ್ಜುನ ಒಬ್ಬನೇ, ಎಲ್ಲರೂ ಒಬ್ಬೊಬ್ಬರು, ಇಬ್ರ್ಯಾಕೆ ಬರಬೇಕಾಗಿತ್ತು ಅಂದರೆ ಗದಾ ಯುದ್ಧ ಒಬ್ಬರೇ ತೋರ್ಸಕ್ಕೆ ಬರೋದಿಲ್ಲ. ಏನು ಇರ್ಬೇಕು ಅದಕ್ಕೆ? ಇಬ್ಬರು ಬೇಕೇ ಕುಸ್ತಿ ಒಬ್ಬರೇ ಆಡಿರೋದ್ರೆ ಹೇಗಿರುತ್ತೆ, ಗದಾ ಯುದ್ಧನೂ ಹಾಗೇನೆ. ಅದಕ್ಕೆ ಇಬ್ಬರು ಸಹ ಬಂದು ಆದರೂ ಕೂಡ ಬಂದಾಗ ಇಬ್ಬರು ಮ್ಯಾಚಿಂಗ್ ಆಗಿರ್ಬೇಕು. ಸೊ ಈ ಕಡೆಗೆ ಜೀವೋತ್ತಮ ಇವರು, ಜೀವಾಧಮ ಅವರು, ಇಬ್ಬರು ಸಹ ಸರಿಯಾಗಿದ್ದಾರೆ. ಸಂಭ್ರಮಾತ್ ಕೋಪ, ದುರ್ಯೋಧನ ಭೀಮಸೇನ ಕಂಡ್ರೆ ಭಾರಿ ಕೋಪ. ಯಾಕೆ? ಭಾರಿ ವಿಷ್ಣು ಭಕ್ತ ಅಂತ ಸಂಕಟ. ಇವರಿಗೆ ವಿಷ್ಣು ದ್ವೇಷಿ ಅಂತ ಕೋಪ. ಇದು ತಾತ್ವಿಕವಾದ ಕ್ರೋಧ, ಇದನ್ನ ವೈಯಕ್ತಿಕ ಅಲ್ಲ, ತಾತ್ವಿಕವಾದಂಥ ಕ್ರೋಧ. ಇವರೆಲ್ಲ ಏನು ತಿಳಿಸಿದ್ದಾರೆ ಆಧುನಿಕ ವಿಮರ್ಶೆ ಮಾಡೋರೆಲ್ಲ, ಪಾಂಡವರಿಗೆ ಕೌರವರಿಗೆ ವೈಯಕ್ತಿಕ ದ್ವೇಷ, ಭೀಮ ದುರ್ಯೋಧನರಿಗೆ ಭಾರಿ ವೈಯಕ್ತಿಕ ದ್ವೇಷ, ಕರ್ಣಾರ್ಜುನರಿಗೆ ಅಂತ ತಪ್ಪದು. ಭೀಮ ದುರ್ಯೋಧನರಿಗೆ ಮಾತ್ರ ಅತ್ಯಂತ ತಾತ್ವಿಕ ದ್ವೇಷನೇ. ಅದಕ್ಕೆ ಪೂರ್ತಿ ಪುಣ್ಯ ಭೀಮಸೇನ ದೇವರಿಗೆ, ಪೂರ್ತಿ ಪಾಪ ದುರ್ಯೋಧನನೇ. ಉಳಿದವರಿಗೆಲ್ಲ ಏನಾಗ್ತಿತ್ತು ಮಧ್ಯೆ ಮಧ್ಯೆ ಬೇರೆ ಇಶ್ಯೂ, ಸ್ವಲ್ಪ ಚಿನ್ನ ಧರ್ಮ ಕ್ವಚಿತ್ ಇವ್ರದ್ದು ಹಾಗಲ್ಲ, 100%. ಅದಕ್ಕೆ ಸಂಭ್ರಮಾತ್ ಅಭ್ಯುದೀಯದು. ಏನೋ ಅಲ್ಲಿ ಯಾತಕ್ಕೆ ತಾತ್ವಿಕವಾಗಿ ಬಂದ್ಮೇಲೆ ವೈಯಕ್ತಿಕ ಆಗಿ, ತಾತ್ವಿಕ ಹಿನ್ನೆಲೆ ವೈಯಕ್ತಿಕವಾದ್ರೆ ದೋಷ ಇಲ್ಲ. ವ್ಯಕ್ತಿನ ಹೊಡೆಯೋದೀಗ, ಬಟ್ ದೇಶದ್ರೋಹಿ ಅಂತ ಹೊಡಿತಾರೆ. ಸೊ ವ್ಯಕ್ತಿ ಹೊಡೆಯೋದು ವ್ಯಕ್ತಿನೇ, ಆದರೆ ಹಿನ್ನೆಲೆ ಏನಿದೆ ದೇಶದ್ರೋಹಿ. ಅದು ವೈಯಕ್ತಿಕ ಆಗಲೇಬೇಕು. ನ್ಯಾಷನಲ್ ಟು ಪರ್ಸನಲ್ ಬಂದಾಗ ಅದು ದೋಷ ಅಲ್ಲ, ಪರ್ಸನಲ್ ಆದರೆ ತಪ್ಪು. ಬರೀ ತುಂಬ ಜನ ಇವತ್ತು ಕಾಮಕ್ರೋಧಗಳು ಸಮಾಜದಲ್ಲಿ ಹೇಗಿದೆ ಅಂತ ಕೇಳಿದ್ರೆ ವೈಯಕ್ತಿಕ ಅಷ್ಟೇನೆ, ತಾತ್ವಿಕ ಹಿನ್ನೆಲೆ ಏನಿರೋದಿಲ್ಲ. ಅವರು ಕಂಡ್ರಾಗಲಿ ಇವರು ಕಂಡ್ರಾಗೋದಿಲ್ಲ ಅಷ್ಟೇ. ಅವ್ರ ಪ್ರಸಿದ್ಧಿ ನಾವು ಬರಬಾರ್ದು, ಈ ಥರ ದೋಷ. ಆದರೆ ಆ ರೀತಿ ಎಂದೂ ಕೂಡ ಭೀಮಸೇನ ದೇವರಲ್ಲಿಲ್ಲ ಪೂರ್ಣ ಪುಣ್ಯ, ದುರ್ಯೋಧನಲ್ಲಿಲ್ಲ ಪೂರ್ಣ ಪಾಪ. ಅವನಿಗೆ ಯಾವುದು ಒಂದೇ ತಾತ್ವಿಕ ದ್ವೇಷ ಅವನಿಗೆ ಇದ್ದಿದ್ದು. ಇವರು ತಾತ್ವಿಕ ಪರಸ್ಪರ. ಮತ್ತೆ ಬರದೇನು, ಒಂದೇ ಬರುತ್ತೆ ಪುಣ್ಯ. ಹರಿಪ್ರೀತಿ ಆಗೇ ಆಗತ್ತ, ಅತಿರಿಕ್ತ ಪುಣ್ಯ ಬರುತ್ತೆ.
ಅದು ವಿಶೇಷ. ಒಳಗೆ ಸೂರ್ಯ ಇದ್ದಿದ್ದಲ್ಲಿ, ಸೂರ್ಯ ಇದ್ದಿದ್ದರಿಂದ ಆ ನಡವಳಿಕೆ. ಶಾಸ್ತ್ರವನ್ನು ಡಾಮಿನೇಟ್ ಆದಾಗೆಲ್ಲ ಮೋಸ. ಎರಡು ಜೀವದ್ವಯಾವೇಶದಿಂದ ನಡೆಯೋದೇ ಹಾಗೆ. ಹ. ಈ ವೈಯಕ್ತಿಕ ದ್ವೇಷ ಇದ್ದೇ ಇತ್ತು. ಯಾಕೆ? ತಾತ್ವಿಕ ಹಿನ್ನೆಲೆಯೊಳಗೆ ಸ್ಟ್ರಿಕ್ಟ್ ಆಫೀಸರ್ ದ್ವೇಷ. ಯಾವ್ದ್ರ ದ್ವೇಷ ಇದೆ ಅವನಿಗೀಗ? ಸ್ಟ್ರಿಕ್ಟೆಸ್ಟ್ ಮೇಲೆ ದೋಷ ಇತ್ತು. ಅದು ಸರ್ಕಾರದ ಸೇವೆ, ಆ ಅರ್ಥದಲ್ಲಿ ದೋಷ ಇದ್ದಿದ್ರಿಂದ ತಪ್ಪಾಯ್ತು. ಸಮಾದಾಯ ಎಷ್ಟೋ ಜನ ಆಫೀಸರ್ ಶಿಕ್ಷಿಸ್ತಾರೆ, ಒಳ್ಳೆ ಸೇವೆ ಏನ್ ಮಾಡ್ತಾರೆ ಗೊತ್ತಾ? ಹೌದು, ನನ್ನ ತಪ್ಪಿದೆ, ಶಿಕ್ಷಿಸಿದ್ದಾರೆ, ಇನ್ಮೇಲೆ ಹಾಗೆ ಮಾಡೋದು, ಆ ಥರ ತಿಳ್ಕೊತಾರೆ. ಅದು ಒಳ್ಳೇದು. ಒಂದ್ ಕೈ ನೋಡ್ಕೊಂಡ್ಬಿಡ್ತೀನಿ, ಅದು ತಪ್ಪಾಯ್ತು. ತುಂಬಾ ಜನ ಆ ರೀತಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಪರ್ಸನಲ್ ಲೆವೆಲ್ ಮೇಲೆ ತುಂಬಾ ಜನ ನೋಡೋದ್ರಿಂದಾನೇ ಅಂತ ಕಾಮಕ್ರೋಧ ಎರಡೂ ಕೆಟ್ಟತ್ತೆ. ಗೊತ್ತಾಯ್ತಾ? ಪರ್ಸನಲ್ ಲೆವೆಲ್ ಅಲ್ಲಿ ಇದ್ದಾಗ ಕಾಮಕ್ರೋಧ ಎರಡೂ ಕೆಟ್ಟದ್ದು. ತಾತ್ವಿಕ ನೆಲೆಯಲ್ಲಿದ್ದಾಗ ಕಾಮಕ್ರೋಧ ಎರಡೂ ಒಳ್ಳೇದು. ಅದು ಇರಲೇಬೇಕು ಕೂಡ. ಕಾಮಕ್ರೋಧ ಇಲ್ಲದೆ ಹೋದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತು? ಕೆಟ್ಟವ್ರ ಮೇಲೆ ದ್ವೇಷ, ಒಳ್ಳೇದ್ರ ಮೇಲೆ ಕಾಮ ಇದ್ರೆ ಅದು ಒಳ್ಳೇದು. ಉಲ್ಟಾ ಪಲ್ಟಾ ಬಿಟ್ರೆ ಭಾರಿ ತಪ್ಪು. ಇವತ್ತು ಆಗ್ತಿರೋದೇ ಹಾಗೆ. ಸಮಾದಾಯ ಗದೆ ಗುರಿಯವು ಅದಕ್ಕೆ ಸಂಸಾರ ಬಂಧನ ಅಂತ ಕರೀತಾರೆ. ಇದು ಬಂಧನ ಅಲ್ಲ. ಅವ್ನು ಸರಿಯಾಗಿ ಕೊಟ್ಟ, ಅವ್ನು ತಪ್ಪು ಮಾಡಿದ್ದಕ್ಕೆ ನೋಟಿಸ್ ಕೊಟ್ಟ, ಪನಿಷ್ ಮಾಡಿಬಿಟ್ಟ. ಅವ್ನು ಇವನ್ ತಪ್ಪಲ್ಲ, ಇವನು ಅಪ್ರಿಷಿಯೇಟ್ ಮಾಡ್ತಾರೆ, ಒಳ್ಳೆ ಆಫೀಸರ್ ಇವನು. ಆದ್ರೆ ಮಾಡಲಿಲ್ಲ, ಅದು ಅಪರಾಧ ಆಗುತ್ತೆ. ವಿನಾಕಾರಣ ಮಾಡ್ದೆ ಮತ್ತೆ ಅಪರಾಧ ಆಗುತ್ತೆ. ಇವತ್ತು ಮಾಡಿ ವಿನಾಕಾರಣ ಮಾಡಿದ್ರು ತಪ್ಪು, ಮಾಡದೆ ಹೋದ್ರೂ ತಪ್ಪು. ಅಪಾಯ ಬಂದಾಗ ಅದೆಲ್ಲಿ ಡಾಮಿನೇಟ್ ಅಭಿಮಾನ ಬರುತ್ತೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಅಭಿಮಾನ ಅಡ್ಡ ಬರೋದ್ರಿಂದ ಧರ್ಮಾಚರಣೆ ಕೆಡೋದಕ್ಕೆ ಮುಖ್ಯ ಕಾರಣ ಏನು? ಅಭಿಮಾನ. ಅಭಿಮಾನ ಯಾವ ಲೆವೆಲ್ನಲ್ಲಿ? ದೇವ್ರ ಲೆವೆಲ್ಲೇ ಬಂದ್ಬಿಟ್ಟು ಭಾರಿ ದೊಡ್ಡದು. ಆದ್ರೆ ಪರ್ಸನಲ್ ಲೆವೆಲ್ಲೇ ಶುರು ಮಾಡಿದೆ, ಬಂಧುತ್ವ ಇತ್ಯಾದಿ ಕಾರಣ ಶುರು ಮಾಡಿದಾಗ ಅದಕ್ಕೆ ಮಹತ್ವ ಇಲ್ಲ. ಅದು ಭಾರಿ ಪಾಪಕ್ಕೆ ಕಾರಣ ಆಗತ್ತೆ. ಒಬ್ಬನ ಪನಿಷ್ ಮಾಡ್ದ, ಒಬ್ಬನ ಬಿಟ್ಟ, ಇಬ್ರು ಅಪರಾಧಿಗಳೇ. ಕಾರಣ ಇವನು ಬಂಧು, ಇವನು ಹೋಯ್ತಾನೆ. ಪನಿಷ್ ಮಾಡಿದ ಗುಣ ಏನಿದೆಯೋ ಇಲ್ಲಿ ದೋಷ ಹಾಗೆ ಇದೆ. ಆದ್ರಿಂದ ಅದು ಅಪ್ರಿಷಿಯಬಲ್ ಅಲ್ಲ. ಅವರು ಕೂಡ ಕೆಲವರು ಇರ್ತಾರೆ, ದ್ವೇಷ ಸಾಧಿಸ್ತಿರ್ತಾರೆ, ಒಳ್ಳೆ ಚಾಪರ್ ಸಿಕ್ತು ಚಾನ್ಸ್ ಅಂತ ದ್ವೇಷ ಮಾಡ್ತಾರೆ. ಅಲ್ಲೂ ಪುಣ್ಯ ಹೋಯ್ತು ಮತ್ತೆ ಅವನಿಗೆ. ಯಾಕೆ? ದುರುಪಯೋಗ ಮಾಡ್ಕೊತಾ ಇದ್ದಾರೆ ಆ ಚಾನ್ಸ್ ಅನ್ನು. ಮಾಡ್ಕೋಬಾರ್ದು. ದೇವಾಸುರ ಮನುಷ್ಯಾದಿ ಜಗದೇತ ಚರಾಚರಂ ಸರ್ವಂ ತದಾ ದ್ವಿಧಾಭೂತಂ ಭೀಮ ದುರ್ಯೋಧನಾಶ್ರಯಾತ್. ಆಗ ಇಡೀ ಜಗತ್ತೇ, ದೇವ ಅಸುರ ಮನುಷ್ಯಾದಿ ಜಗತ್ತೇತ ಚರಾಚರ. ಚರಾಚರಂ ಜಗತ್, ಚರಾಚರ ಸ್ಥಾವರ ಜಂಗಮ. ಈ ಜಗತ್ತು ಎರಡು ಭಾಗ ಆಯ್ತಾ. ಒಂದ್ ಕಡೆ ಭೀಮ, ಒಂದ್ ಕಡೆಗೆ ಭೀಮನ ಕಡೆ ಒಂದು ಗುಂಪು, ದುರ್ಯೋಧನ ಕಡೆ ಒಂದು ಗುಂಪು. ಇವತ್ತು ಹಾಗೆ ಧರ್ಮ ಅಧರ್ಮ, ಸತ್ಯ ಅಸತ್ಯ, ಕರ್ತವ್ಯ ಅಕರ್ತವ್ಯ ಇವೆಲ್ಲರ ಬಗ್ಗೆ ಬರೋದ್ರಿಂದ ಎಲ್ಲ ನಾವು ರೆಡ್ಯೂಸ್ ಮಾಡ್ತಾ ಹೋದ್ರೆ ಉಳಿಯೋದು ಎಲ್ಲಿಗೀಗ? ಆ ಬೇಸಿಸ್ ಮೇಲೆ ಧರ್ಮ ಅಧರ್ಮ. ಆ ದೃಷ್ಟಿಯಿಂದ ಭೀಮ ದುರ್ಯೋಧನಾಶ್ರಯ. ಕೆಟ್ಟವರೆಲ್ಲ ಹೌದು, ಯಾವಾಗಲೂ ಹಾಗೆ ಅವರಿಬ್ಬರು ಯುದ್ಧ ಸೇರೋದ್ರೆ ಅದೇ ಕಾರಣಕ್ಕೆ ಆಗ್ತಾ ಇದೆ. ಸರ್ವಂ ತದಾ ದ್ವಿಧಾಭೂತಂ ಭೀಮ ದುರ್ಯೋಧನಾಶ್ರಯ. ದೇವಾನುಕೂಲಶ್ಚ ಭೀಮಮೇವ ಸಮಾಶ್ರಿತಾ. ಜಗತ್ತು ಎರಡು ಭಾಗ ಆಯ್ತು ಅಂತ ಕೇಳಿದ್ರೆ ಎರಡು ಪಕ್ಷ ಆಯ್ತು ಅಂತ. ಎರಡು ಪಕ್ಷ ಯಾವ ರೀತಿ? ದೇವಾನುಕೂಲಶ್ಚ ಭೀಮಮೇವ ಸಮಾಶ್ರಿತಾ. ದೇವತೆಗಳ ಅನುಯಾಯಿಗಳು ಅಂದ್ರೆ ಸಾತ್ವಿಕ ಸ್ವಭಾವದವರೆಲ್ಲ ಏನಾದರೂ ಭೀಮಮೇವ ಸಮಾಶ್ರಿತ, ಭೀಮನನ್ನೇ ಸಮಾಶ್ರಿತ. ಭೀಮನನ್ನೇ ಅಂತ ಹೇಳಿದ್ರಿಂದ ಭೀಮ ಜ್ಞಾನದ ಸಂಕೇತ, ಧರ್ಮದ ಸಂಕೇತವಾದ್ದರಿಂದ ಆ ಪಕ್ಷವನ್ನು ಸರಿಯಾದ ಪಕ್ಷ ಹಿಡಿದು. ಅಸುರಾಹ ಆಸುರಾಶ್ಚೈವ ದುರ್ಯೋಧನ ಸಮಾಶ್ರಯ. ಅಸುರಾಹ ಆಸುರಾಹ ಚ ಏವ ದುರ್ಯೋಧನ ಸಮಾಶ್ರಯ. ಅಸುರ ಮತ್ತು ಅಸುರರ ಅನುಯಾಯಿಗಳು ಅವರೆಲ್ಲ ಕೂಡ ದುರ್ಯೋಧನನನ್ನ ಸಮಾಶ್ರಯ. ಎರಡು ನೋಡಿ, ಸಮಾಶ್ರಿತಾ ಸಮಾಶ್ರಯ ಅಂದ್ರೆ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಅನುಸರಿಸಿ. ಇಟ್ ಆಲ್ ಫುಲ್. ಇದು ಮೇಲ್ನೋಟಕ್ಕಲ್ಲ. ಈ ಕೌರವರು ಪಕ್ಷದವರು ಇದ್ದಾರೆ. ನಮ್ಗೇನನ್ಸುತ್ತೆ? ಕೌರವ ಪಕ್ಷ ಸೇರಿದ್ರು, ಪಾಪ ಯುದ್ಧ ಮಾಡಿ ಸತ್ರು, ಅವ್ರನ್ನೇ ನಾವು ಪನಿಷ್ ಮಾಡ್ಬೇಕು ಈ ಮತ್ತೆ ಅಂತ ಕೇಳಿದ್ರೆ ಅವ್ರ ಮೆಂಟಲಿ ಕೂಡ ಸೇರಿದ್ದ. ಅರ್ಥ ಆಯ್ತಾ? ಈಗ ಬರೀ ಅನಿವಾರ್ಯವಾಗಿ ಹಿಂದೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ರು ದ್ರುಪದಾದಿ ಕಡೆಲ್ಲ ಜಲಹಂದನ ಫಾಲೋಯರ್ಸ್ ಆಗಿ. ಅಲ್ಲಿ ಏನಿರಲಿಲ್ಲ? ದ್ವೇಷ ಇರಲಿಲ್ಲ, ಬರೀ ಭಯ ಇತ್ತು ಅಷ್ಟೇ. ಇಲ್ಲಿ ಹಾಗಲ್ಲ. ಹೋದರೆಲ್ಲ ವಾಲಂಟ್ರಿಯಲ್ಲಿ ಹೋದವರು ಎಲ್ಲ ಕೂಡ ದುಷ್ಟಪಕ್ಷದಲ್ಲಿ ಇದ್ದಾರೆ. ಅದೇ ರೀತಿ ಒಬ್ಬ ಸಾಮಾನ್ಯ ಒಬ್ಬ ಪೇದೆ ಕಾಲಾಳು ಕೂಡ, ಪದಾತಿ ಕೂಡ ಹೇಗೆ ಹೋಗಿದ್ದ? ಅವರವ್ರ ಲಿಕ್ಕಿಂಗ್ ಪ್ರಕಾರನೇ ಹೋಗಿತ್ತು. ಬರೀ ಫೋರ್ಸ್ ಅಲ್ಲ, ಅದು ನೆನ್ಪಿಟ್ಕೋಬೇಕು. ಆದ್ರಿಂದಾನೇ ಅವ್ರು ಏನಾಯ್ತು? ದುರ್ಯೋಧನಾದಿಗೆ ಅಷ್ಟೇ ಪಾಪ ಬರಲಿಲ್ಲ, ಅನುಯಾಯಿಗಳಿಗೆಲ್ಲ ಪಾಪ ಬಂತು. ಪಾಂಡವರಿಗೆ ಅಷ್ಟೇ ಪುಣ್ಯ ಬರಲಿಲ್ಲ, ಅನುಯಾಯಿಗಳಿಗೆಲ್ಲ ಪುಣ್ಯ ಬಂತು. ಒಳ್ಳೆ ಕೆಲಸ ನಡೆದಾಗ ಮಾಡಿದವ್ರಿಗೆ ಅಷ್ಟೇ ಪುಣ್ಯ ಅಲ್ಲ, ಅದು ಸಹಕಾರ ಕೊಟ್ಟವ್ರಿಗೆಲ್ಲ ಪುಣ್ಯ ಬರೋದು, ಫಾಲೋ ಮಾಡಿದವ್ರಿಗೆಲ್ಲ ಪುಣ್ಯ ಬರೋದು. ಪುಣ್ಯ ಬರೋ ರೀತಿಯೇ ಹಾಗೆ.
ಇಲ್ದ ಹೋದ್ರೆ ಅವರಷ್ಟಿಗೆ ಪುಣ್ಯ ಪಾಪ ಅವರು ಇವ್ರು ನಮಗೆ ಅವರ ಪುಣ್ಯ ನಮಗೆ ಊಟ ಅಂತ ತಿಳ್ಕೊಬಾರ್ದು. ಅದರಲ್ಲೂ ಕೂಡ ಏನಿದೆ ಪುಣ್ಯ ಪಾಪಗಳು ಆಗ್ತಾನೆ ಇರುತ್ತೆ. ಅದಿಲ್ಲದೇನೆ ಕೆಲಸ ನಡೆಯೋದೇ ಇಲ್ಲ. ಪ್ರತಿ ಕರ್ಮ ಮಾಡಬೇಕಾಗಲೂ ಕೂಡ ಅದೇನಾಕೆ ನಮ್ಗೆ ಏನಾಗಿದೆ ಇವತ್ತು ಎವ್ರಿ ಮಿನಿಟ್ ಎನ್ಕೇಶ್ ಆಗಬೇಕು ಕಾನ್ಸೆಪ್ಟ್ ಬಂದಿಲ್ಲ. ಇವು ITBT ಬಂದ್ಮೇಲೆ ಹೇಗಿದ್ದಾರೆ ಜನಗಳು ಅಂತ ಕೇಳಿದ್ರೆ ಕೂತ್ರೆ ಹಿಡಿದ್ರೆ ದುಡ್ಡು ಸಿಗಬೇಕು ಅದಕ್ಕೆ. ಇಲ್ವೋ ಯಾಕೆ ಮಾಡಬೇಕು ಆ ಕಾಲ ಬಂದ್ಬಿಟ್ಟು ಎಲ್ಲರಲ್ಲೂ ಏನೇ ಯಾವ ಮೆಂಟಾಲಿಟಿ ಡೆವಲಪ್ ಆಗಿದೆ ಅಂದರೆ ಮಾನಿಟರಿ ಬೆನಿಫಿಟ್ ಅವರು ಏನು ಕೆಲಸ ಮಾಡಲಿಕ್ಕೂ ತಯಾರಿಲ್ಲ, ಅಷ್ಟರ ಮಟ್ಟಿಗೆ ತಯಾರಾಗಿದೆ. ಶಾಸ್ತ್ರದಲ್ಲಿ ಪುಣ್ಯ ಬರಬೇಕು. ಪ್ರತಿ ಕ್ಷಣಕ್ಕೂ ಏನು ಇಷ್ಟಪಡ್ತಾರೆ, ಪುಣ್ಯ ಸಂಪಾದನೆ ಮಾಡಿ. ಇದು ಟೆಂಪರರಿ, ಅದು ಶಾಶ್ವತ. ಪಾಪ ಬರ್ಕೋದು ಪುಣ್ಯ ಲಾಸ್. ಪಾಪ ಅಂದರೆ ಲಾಸ್. ಅದು ಲಾಸ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾವು ಪಾಪ ಲಾಸ್ ಮಾಡತ್ತಪ್ಪ. ನಮ್ಮ ಪಾಪನೇ ಪುಣ್ಯ ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ. ಮೋಸ ಮಾಡದೆ ಎಷ್ಟು ಲಾಭ ಆಯ್ತು ಅಂತೇಳಿ ತಪ್ಪದು. ಮೋಸ ಏನು ಮಾಡೋದು ಕೊನೆಗದು ಆಶಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ಎಂದೂ ಕೂಡ ಏನು ಯಾವ ಕಾಲದಲ್ಲಿ ಏನು ತಿಳ್ಕೊಳ್ಬಾರ್ದು, ಲಾಸ್ ನಮಗೆ ಆಗಬೇಡ. ಪಾಪ ಅಂದ್ರೆ ಲಾಸೇ ಇದೆ. ಎಂಥದ್ದು ಸ್ಪಿರಿಚುವಲ್ ಲಾಸ್. ಪಾಪ ಸ್ಪಿರಿಚುವಲ್ ಲಾಸ್. ಸ್ಪಿರಿಚುವಲಿ ನೋಡೋದಿಲ್ಲ, ಅದರಿಂದ ತಪ್ಪಾಗುತ್ತೆ. ಯಾವಾಗ ಸ್ಪಿರಿಚುವಲ್ ನಾವು ಸೆಂಟರ್ ಮಾಡಿಕೊಟ್ರೆ ಸ್ಪಿರಿಚುವಲ್ ಕಾನ್ಸೆಪ್ಟ್ನ, ಆಗ ಪುಣ್ಯನೇ ಬರ್ತಿರುತ್ತೆ, ಪಾಪ ಬರೋದೇ ಇಲ್ಲ. ನಾವು ಸ್ಪಿರಿಚುವಲ್ ಕಾನ್ಸೆಪ್ಟ್ ದೇವ್ರ ಪೂಜೆ ಕೂತ ಮಾತ್ರ, ಸಂಧ್ಯಾವಂದನೆ ಮಾಡೋ ಕಾಲಕ್ಕೆ ಮಾತ್ರ ಅಲ್ಲ, ಯಾವಾಗಲೂ ಏನಿರ್ಬೇಕದು ಪ್ರತಿಯೊಂದು ಕೆಲಸದ ಹಿಂದೆ ಸ್ಪಿರಿಚುವಲ್ ಕಾನ್ಸೆಪ್ಟ್ ಇರಬೇಕು. ಆಗ ಎವ್ರಿ ಮೊಮೆಂಟ್ ಪುಣ್ಯ ಬರ್ತದೆ. ಮತ್ತು ತಪ್ಪು ಮಾಡಿದಾಗ ಅವ್ರಿಗಿರೋದಿಲ್ಲ, ಆದ್ದರಿಂದ ಪಾಪ ಬರ್ತಾನೆ ಇರೋದು. ಸೊ ಪುಣ್ಯ ಸಾಧನೆಯಿಂದ ಎಷ್ಟು ಮನೆ ಮಾಡ್ದ, ಎಷ್ಟು ಇದು ಮಾಡ್ದ, ಎಷ್ಟು ದುಡ್ಡು ಬಂತು, ಈ ಥರ ಅವನು ಯೋಗ್ಯತೆ ಸಾರ್ಥಕ್ಕೆ ಹುಡುಕ್ತಾರೆ ಜನಗಳು. ಆದರೆ ಪುಣ್ಯದ ಮೇಲೆ ಹುಡುಕ್ತಾರೆ, ಅದು ಸರಿಯಾದ ಸಾಧನೆ. ಇವಾಗ ಹೊರಗೆ ಏನೂ ಇಲ್ಲ, ಪುಣ್ಯ ಸಿಕ್ಕಾಬಟ್ಟಿ. ಎಲ್ಲೋ ಹೋಗಿದ್ದ, ಸಿಕ್ಕಾಬಟ್ಟಿ ಕೆಲಸ ಮಾಡ್ದ, ಬಂದ, ಬರೀ ಕೈಲಿ ಬಂದಿದ್ದ, ಬೀಫ್ ಕೇಸ್ ಅಷ್ಟೇ. ಎಲ್ಲ ಆಸ್ತಿ ಎಲ್ಲಿದೆ ಅವನಿಗೀಗ, ಪಟ 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 ಕೊಡ್ತಾ ಹೋಗ್ತಾನೆ. ಬರೋದಕ್ಕೆ ಬಂದಿದ್ದಾನೆ ಅಷ್ಟೇ. ಅವನಿಂದ ಎಲ್ಲ ಹಣ ತುಂಬ್ಕೊಂಡಿದ್ದು, ಇದು ಪುಣ್ಯ ತುಂಬ್ಕೊಂಡಿರು. ಪುಣ್ಯ ಅಲ್ಲಿ ನಮಗೆ ಪುಣ್ಯ ಹಣ ಕರೆಕ್ಟಾಗಿ ಎರಡು ಪಾಕ ಅಂತನೂ ಕರೀತಾರೆ. ಹಬ್ಬ ಪರ್ವ ಅಂತ ಕರೀತಾರೆ. ಪಭಯೋರ್ ಅಭೇದ ಅಂತ ಮಾತುಳು. ಆ ದೃಷ್ಟಿಯಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ ಎವ್ರಿ ಮೊಮೆಂಟ್ ಏನು ಮಾಡ್ತೀವಿ ಅಂತ ಯೋಚನೆ ಮಾಡೋದು ಜ್ಞಾನಿಗಳು ಏನಿರುತ್ತೆ ಆ ಕಾನ್ಸೆಪ್ಟ್ ಇರೋದ್ರಿಂದ ಯಾವ ಕ್ಷಣನೂ ವೇಸ್ಟ್ ಮಾಡೋದಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಸಾರ್ಥಕ. ಓದ್ತಾ ಇದ್ದಾರೆ, ಪುಣ್ಯ ಬಂದ್ಬೇಕು. ಜನಗಳಿಲ್ಲ ಈಗ ಏನು ಮಾಡೋದಕ್ಕೆ, ಓದ್ತಾ ಅದೇ ಪುಣ್ಯ ಬಲ ಶುರುವಾಯಿತು. ಚಿಂತನೆ ಮಾಡಿದ ಅದು ಪುಣ್ಯನೇ, ಮನನ ಮಾಡ್ದ. ಈಗ ಪ್ರತಿಯೊಂದು ಕೆಲಸ ಕೂಡ ಪುಣ್ಯ ಸಂಪಾದನೆಗೆ ಕಾರಣ ಆಗಬೇಕು. ಅದನ್ನು ಹೇಳಿತ್ತು. ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡಮೂಕತ ಯನ್ಮುಹೂರ್ತಂ ಕ್ಷಣೇ ವಾಪಿ ಯನ್ಮುಹೂರ್ತೆ ಕ್ಷಣೇ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಕ್ಷಣದಲ್ಲಿ ಪರಮಾತ್ಮನ ಚಿಂತನೆ ಮಾಡೋದಿಲ್ಲ ಅದು ಬಿಗ್ ಲಾಸ್ ಅಂತ ಕರೀತಾರೆ. ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡಮೂಕತ, ದೊಡ್ಡ ಲಾಸ್. ಏನು ಬರಲೇ ಇಲ್ಲ, ಮಾರ್ಕ್ಸ್ ಬರಲಿಲ್ಲ, ಪರೀಕ್ಷೆ ಕೂತ್ಕೊಂಡು ಬರಲ್ಲ, ಟೈಮ್ ವೇಸ್ಟ್. ವ್ಯಾಪಾರ ಮಾಡಿದ ಲಾಭ ಬರಲಿಲ್ಲ, ಅದಿಷ್ಟು ವೇಸ್ಟ್. ಆ ಥರ ದೇವ್ರ ಸ್ಮರಣೆ ಮಾಡದೆ ಹೋದರೆ ಅದಿಷ್ಟು ಏನದು ವೇಸ್ಟ್. ಸೊ ದೇವ್ರ ಸ್ಮರಣೆ ಕರ್ಮ ದೇವ್ರ ಸ್ಮರಣೆ ಮಾಡ್ತಾ ಕೂತ್ಬಿಟ್ರೆ ಕೆಲಸ ಸಂಧ್ಯಾನೆ ಬಿಟ್ಟ ದೇವ್ರ ಸ್ಮರಣೆ ಮಾಡ್ತಾ ಕೂತ್ಕೊಟ್ಟ, ಭಜನೆ ಮಾಡ್ತಾ ಕೊಟ್ಟು ತಪ್ಪದು. ಅದು ಮಾಡ್ತಾನೆ ದೇವ್ರ ಸ್ಮರಣೆ ಮಾಡ್ಬೇಕು, ಅದನ್ನ ಮಾಡ್ತಾನೆ. ಅರ್ಥ ಆಯ್ತು. ಈಗ ಡ್ರೈವರು ದಾರಿ ನೋಡೋದು ಒಂದ್ಸಲ, ಡ್ರೈವ್ ಮಾಡೋದು ಒಂದ್ಸಲ ಆಗಬಾರ್ದು. ಹೇಗಾಗಬೇಕು ಅದು ಎರಡು ಜೊತೆಗಿರ್ಬೇಕು. ನೋಡ್ತಾ ಇರ್ತಾನೆ ಡ್ರೈವ್ ಮಾಡ್ತಿರ್ಬೇಕು. ಅದು ಡ್ರೈವ್ ಮಾಡೋದು ಕರ್ಮ. ಬರೀ ದಾರಿ ನೋಡ್ತಾ ಕೂತ್ಕೊಂಡ, ಡ್ರೈವಿಂಗ್ ಮಾಡ್ತಾ ಕಣ್ಣು ಮುಚ್ಕೊಂಡ, ಹಾಗಾಗ್ಬಾರ್ದು. ಎರಡು ಜೊತೆಯಾಗಬೇಕು. ಯಾವುದೇ ಕೆಲಸ ಮಾಡೋಕೆ ಕಾಮನ್ ಫ್ಯಾಕ್ಟರ್ ಯಾವುದು? ದೇವ್ರ ಸ್ಮರಣೆ. ದೇವ್ರ ಸ್ಮರಣೆ ಮಲಗ್ತಾ ಯಾವುದು ದೇವ್ರ ಸ್ಮರಣೆ, ಎದ್ದ ಎಡತಲಕ್ಕೆ ದೇವ್ರ ಸ್ಮರಣೆ. ಪ್ರತಿಯೊಂದು ಕಾಲದ ಸ್ಮರಣೆ ಇದರಲ್ಲಿ ದೇವ್ರ ಸ್ಮರಣೆ ಇದ್ದರೆ ಪ್ರತಿಯೊಂದು ಮೊಮೆಂಟು ಕೂಡ ಯಾವುದಕ್ಕೆ ಸಾಧನ ಆಗುತ್ತೆ? ಪುಣ್ಯ. ಆ ಪುಣ್ಯ ಜ್ಞಾನಕ್ಕೆ, ಜ್ಞಾನದಿಂದ ಪರಿಪ್ರಸಾದ, ಅದರಿಂದ ಮೋಕ್ಷ. ಅದೇ ನಿದ್ರೆ ಮಾಡೋಕ್ಕಾರೆ ಏನು ಮಲಗಿದ್ದಾನೆ ಈಗ? ನಿದ್ರೆ ಮಾಡೋಕ್ಕಾರೆ ಸ್ತೋತ್ರ ದೇವರ ಸ್ಮರಣೆ ಮಾಡಿ ಮಲಗಿಬಿಡ್ಬೇಕು. ಗೊತ್ತಾಯ್ತಾ? ಬಸ್ಸಲ್ಲಿ ನೀವೇನು ಕೆಲಸ ಏನೋ ಮಾಡೋದಿಲ್ಲ, ನಿದ್ದೆನೇ ಮಾಡ್ತೀರಿ. ಒಳಗೆ ಕುತ್ಕೊಂಡು ನಿದ್ದೆ ಮಾಡ್ತೀರಿ. ಟಿಕೆಟ್ ತೊಗೊಂಡು ಎರಡೆರಡು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಟಿಕೆಟ್ ಕಲೆಕ್ಟರ್ ಬಂದ ಕಣ್ಣು ಮುಚ್ಕೊಬೋದು ಅಷ್ಟೇ. ಆ ಥರ ಟಿಕೆಟ್ ತೊಗೊಂಡು ಮಲಗಿದ್ರೆ ಫುಲ್ ರೈಟ್ ಅವ್ರಿಗೆ. ಈಗ ಏನು ಗಲಾಟೆ ಮಾಡಬಾರ್ದು, ಅದೇ ಸಾಧನೆ. ಹೇಳ್ಬೇಕು, ಇಳಿಯೋ ಜಾಗದಲ್ಲಿ ಹೇಳ್ಬೇಕು. ಅದಕ್ಕೆ ಬುದ್ಧಿ ಹೋದಾಗ ಹಿಂದೆ ಉಳ್ಕೊಂಡ ತಪ್ಪಾಯ್ತು. ಮತ್ತೆ ಆ ಎಚ್ಚರ ಇರಬೇಕು. ಮಲಗಿದಾಗಲೂ ಏನಿದೆ ಎಚ್ಚರ ಅವನಿಗೆ? ನಾನು ಗುರಿ ಕಾನ್ಸೆಪ್ಟ್ ಇದೆ. ಫೈನಲ್ ಲಾಸ್ಟ್ ಬಸ್ ಸ್ಟಾಪ್ ಆರೋ ಯೋಚನೆ ಇಲ್ಲ. ಮಧ್ಯೆ ಹಿಡಿಯೋದಾದ್ರೆ ಮೊದಲೇ ನೋಡ್ತಾ ಇರ್ತಾರೆ, ಬಂತ ಆ ಥರ. ಮಲಗಿ ಎಂತ ಇದರಲ್ಲೂ ಕೂಡ ಮರ್ತಿಲ್ಲ ಅವನು. ಸೊ ಮಲಗಿದಾಗ ಏನಿದೆ ಅಂತ ಆಯ್ತು ಅವನಿಗೆ? ಎಚ್ಚರ ಇದೆ. ಯಾವ ಎಚ್ಚರ? ಗುರಿ ಎಚ್ಚರ ಇದೆ. ಮಲಗಿದಾಗಲೂ ಕೂಡ ಬೆಳಿಗ್ಗೆ ಬೇಗ ಹೇಳ್ಬೇಕು, ಇದು ಅದೆಲ್ಲ ಕಾನ್ಸೆಪ್ಟ್ಗಳು ಮಲಗ್ತಾನೆ. ಅದು ಪುಣ್ಯ ಕಾರ್ಯ ಆಯ್ತಾಗ. ಸುಮ್ಮನೆ ಹೇಳ್ಬೇಕಲ್ಲ ಎದ್ದ, ಗೊತ್ತಿಲ್ಲ, ಫ್ರೀಯಾಗಿ ಎದ್ದೆ, ಅರ್ಥನೇ ಇಲ್ಲ ಅದ್ರಾಗ. ಫ್ರೀಯಾಗಿ ಎದ್ದೆ ಅಂತ ಹೇಳಕ್ ಬರೋದಿಲ್ಲ. ದೇವರ ಸ್ಮರಣೆ ಮಾಡಿಕೊಂಡೇ ಹೇಳು. ಅದೇ ಸದಾಚಾರ ಸ್ಮೃತಿ ಪ್ರತಿ ಇದರಲ್ಲಿ ಹೇಳಿದ್ದು ಅದನ್ನೇ. ಕೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಧೌತದಂತ ಸಮಾಚ. ಎಲ್ಲದಕ್ಕೂ ಸ್ಮೃತ್ವ
ದೇವರು ಸ್ಮರಣೆ ಮಾಡಿಕೊಂಡೇ ಕೆಲಸ ಮಾಡ್ತೀವಿ. ಏನು ಯಾವುದು ಅದೇ ಅದು ಲಯಚಿಂತನೆ ಕರೆಕ್ಟ್. ಬಟ್ ಲಯಚಿಂತನೆ ಮಾಡ್ಬೇಕಾದ್ರೆ ಭಕ್ತಿ ಇಲ್ದವರು ಹೋಯ್ತು, ಮತ್ತೆ ಸ್ಮರಣೆ ಇರ್ಬೇಕಾದ್ರೆ. ಮೆಕ್ಯಾನಿಕಲ್ ಮಾಡಿದ್ರೆ ಹೋಯ್ತು. ಪಾಪ ಅದಕ್ಕೆ ಸ್ಮರಣೆಗೆ ಒತ್ತು ಕೊಟ್ಬಿಟ್ರು. ಎಲ್ಲದ್ರಲ್ಲಿ ಏನು ಕಾನ್ಸೆಪ್ಟ್ ಇರ್ಬೇಕು, ಯಾವಾಗಲೂ ಸ್ಮರಣೆ ಇರಬೇಕು. ಆ ಕರ್ಮ ಮಾಡಬೇಕು, ಸ್ಮರಣೆ ಇರಬೇಕು. ಸ್ಮರಣೆನೇ ಎಲ್ಲ ಕರ್ಮ ಮಾಡ್ದ, ವ್ಯಸ್ತ ಆಗೋಯ್ತು. ಗೊತ್ತಾಯ್ತಾ? ಸ್ಮರಣೆನೆಲ್ಲ ಕರ್ಮ ಮಾಡಿಬಿಟ್ಟಿದ್ದ. ಸ್ಮರಣೆ ಮಾಡ್ತಾ ಇದ್ದಾನೆ, ಕರ್ಮ ಮಾಡ್ತಾ ಇಲ್ಲ, ವಿಹಿತ ಕರ್ಮ ಅದು ಹೋಯ್ತು. ಮತ್ತೆ ಸ್ಮರಣೆ ಓರಿಯೆಂಟೆಡ್ ಆಗಿ ಪ್ರತಿಯೊಂದು ಕೆಲಸ ನಡೆದ್ರೆ ಸಮಸ್ಯೆ ಇಲ್ಲ. ಅದನ್ನ ಹೇಳೋದಕ್ಕೆ ಅಸುರಾಶ್ಚೈವ ದುರ್ಯೋಧನ ಸಮಾಶ್ರಯಾ ವಿಧಾಭೂತ ಮನುಷ್ಯಾಶ್ಚ ದೇವಾಸುರ ವಿಭೇದತಃ. ಹೀಗೆ ಮನುಷ್ಯರಲ್ಲೂ ಎರಡು ಗುಂಪಾಯಿತು. ಮನುಷ್ಯರಲ್ಲೂ ಕೂಡ ಅಂದರೆ ಭೂಲೋಕದಲ್ಲಿ ಹುಟ್ಟಿದ ಜನಗಳಲ್ಲೂ ಕೂಡ ಎಷ್ಟೊತ್ತಿರ ತೀರ ಕಾಮನ್ ಪೀಪಲಲ್ಲಿ ಒಳ್ಳೆ ಒಂದು ಯೋಚನೆ ಮಾಡೋ ಶಕ್ತಿ ಇರುತ್ತೆ. ಪಕ್ಷಕ್ಕೆ ಹಾಕ್ತಾನೋ ಆದ್ರೆ ನೋಡೋದಕ್ಕೆ ಏನಿಸುತ್ತೆ, ಸಾಮಾನ್ಯ ಮನುಷ್ಯ ಅವನು. ಬಟ್ ಅವನು ಮತ್ತು ತನ್ನ ಫರ್ಮ್ ಡಿಸಿಷನ್ ಇದೆ, ಯೋಚನೆ ಇದೆ. ಆ ದೃಷ್ಟಿಯಿಂದ ಮನುಷ್ಯ ಅಂತ ಇಗ್ನೋರ್ ಮಾಡೋ ಹಾಗಿಲ್ಲ. ಸಾಮಾನ್ಯರಲ್ಲೂ ದೊಡ್ಡ ಮಹತ್ವ ಇದೆ. ಇವರು ಪೇಪರ್ ಹಾಕ್ತಾರೆ, ಪೇಪರ್ ಲೆಟರ್ಸ್ ಎಡಿಟರ್ ಹಾಕ್ತಾರಲ್ಲ, ಹಾಕ್ಬೇಕಾದ್ರೆ ಅವರು VIP ಹಾಕಿದ್ರು ಹಾಕ್ತಾರೆ, ಯಾರೋ ABCD ಬರೆದ್ರು ಹಾಕ್ತಾರೆ. ಲೆಟರ್ ಹಾಕ್ಬೇಕಾದ್ರೆ ಪಾಯಿಂಟ್ ಇದ್ರೆ, ಅದ್ರ ಸರಿಯಾದ ಪಾಯಿಂಟ್ ಇದ್ರೆ ಕನ್ಸಿಡರ್ ಮಾಡ್ತಾರೆ. ಫಾರ್ ಅಗೇನಿಸ್ಟ್ ಎರಡಕ್ಕೂ ಒಂದು ಮಹತ್ವ ಇದ್ರೆ ಹಾಕ್ತಿರ್ತಾರೆ. ಅವ್ರು ಯಾರು ಅಂತ ಕೇಳಬೇಕಾಗಿಲ್ಲ, ಫುಲ್ ಏನು ಗೊತ್ತಾಗಿರ್ಬೇಕಾಗಿಲ್ಲ. ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ ಚ. ಸುಮ್ಮನೆ ಹೋಗ್ತಿರಲಿಲ್ಲ. ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ ಚ. ಹುಂಕಾರಾಂಶ್ಚೈವ ಫಟ್ಕಾರಾನ್ ಚಕ್ರು ದೇವಾಸುರ ಅಪಿ. ಜಯ ಭೀಮ ಮಹಾಬಾಹೋ. ಇವರು ಕೂಗ್ತಾರಲ್ಲ, ಹರಿಸರ್ವತ್ವ ಅಂತ ಕೂಗೋದಿಲ್ಲ, ಕೂಗ್ತಾನೆ ಇರ್ತಾರೆ. ಬಟ್ ಇವರು ಸುಮ್ಮನೆ ಕೂಗಿಲ್ಲ, ಅರ್ಥ ಮಾಡ್ಕೊಂಡು ಕೂಗ್ತಿದ್ದಾರೆ. ಜಯ ಭೀಮ ಮಹಾಬಾಹೋ ಇವರು. ಜಯ ದುರ್ಯೋಧನೆ ಅವರು, ದುರ್ಯೋಧನೆ ಜಯವಾಗಲಿ ಅವರು, ಭೀಮನೇ ಜಯವಾಗಲಿ ಇವರು. ಅರ್ಧ ಆ ಕಡೆ, ಅರ್ಧ ಅಲ್ಲ, ಇವ್ರು ಜಾಸ್ತಿ. ಇವು ಯಾರು ದುಷ್ಟರೇ ಜಾಸ್ತಿ ಇರೋದು. 11 ಅಕ್ಷೋಹಿಣಿ ಇದೆಯಲ್ಲ, ಯಾವಾಗ ತಿಳ್ಕೊಂಡಿರ್ಬೇಕು ಅದನ್ನು. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ. ಅವರೇ ಅದಕ್ಕೆ ನಮಗೆ ಯಾಕೆ ತಟ್ಟೆ ಹತ್ರ ನೋಡ್ತಾ ಕೂತಿರ್ತಾರಷ್ಟೇ. ಈ ಕಡೆ ಬರಲ್ಲ, ಆ ಕಡೆ ಬರಲ್ಲ. ಅವರು ಊಟದೊತ್ತಿಗೆ ಬರೋದು ಅಷ್ಟೇ, ಅವ್ರು ಬೇರೆ ಹೊತ್ತಿಗೆ ಬರೋದಿಲ್ಲ. ಅದು ಅವಾಗ ಯಾರು ಪಕ್ಷ ಇಲ್ಲ. ಆಗ ಅದಕ್ಕೇನು ಪಕ್ಷ ಇಲ್ಲ, ಇದಕ್ಕೆ ಮಾತ್ರ ಭಾರಿ ಪಕ್ಷ. ಜಯ ಭೀಮ ಮಹಾಬಾಹ ಅಂದ್ರೆ ವಾಯುಸ್ತುತಿ ಹೇಳ್ಕೊಂಡು ಬಂದರು ಅಂತ ಅರ್ಥ. ಇವರು ಸಿನಿಮಾ ಹೇಳ್ಕೊಂಡು ಬಂದರು ಅಂತ ರೀತಿ. ಅದು ಹೇಗೆ ಸ್ತೋತ್ರ ಅಂದ್ರೆ ಏನಾಗಬೇಕು? ಜಯ ಭೀಮ, ಜಯ ವಾಯು, ವಾಯುಸ್ತುತಿ. ಮಾತರ್ಮೆ ಮಾತರೇಶ್ವರ್ ಇವರು ಅವರು ತಮ್ಮದೇ ಇದನ್ನು ಅಪಹಾಸ್ಯ ಮಾಡ್ತಾ ಬೇರೆ ಬರ್ತಾರ. ಅಂದ್ರೆ ಎರಡು ಅಪಹಾಸ್ಯ ಮಾಡಿದ ಒಂದು ಪಾಪ, ತಾವು ಬೇರೆ ಹೇಳೋದು ಇನ್ನೊಂದು ಪಾಪ. ಆ ರೀತಿ ಬರಬಾರ್ದು. ಜಯ ಭೀಮ, ಹೌದೌದು. ಇನ್ನೂ ಸ್ವಾರಸ್ಯ ಇದೆ. ಜಯ ಭೀಮ, ಜಯ ಅಂದ್ರೆ ಜಯ ಸಾತ್ಯಾರ್ ದಾಚಾರ್ಹ ಸತ್ಯಂದ ಜಯ, ದೇವ್ರಿಗೆ ಜಯ ಅಂತ ಹೆಸರು. ಜಯ ವಿಷ್ಣು ಸ್ತುತಿ, ಭೀಮ ವಾಯುಸ್ತುತಿ, ಹರಿವಾಯುಸ್ತುತಿ ಆಯ್ತು. ಜಯ ಭೀಮ ಅಂತ ಹೇಳಿದ್ರೆ ಹರಿವಾಯುಸ್ತುತಿ. ಅವ್ರೇನ್ ಮಾಡ್ತಾರೆ? ಜಯ ದುರ್ಯೋಧನ. ಅವರಿಗೆ ಜಯ ಅಂದ್ರೆ ಯಾವ ಜಯ? ಶಕುನಿಗಿರಿ ಅಂತ ಅವ್ರ ಜಯದ ಕಾನ್ಸೆಪ್ಟೇ ಬೇರೆ. ಹುಕ್ಕಾರ್ ಕೃಕ್ತೆ, ಅದರಲ್ಲಿ ಮಹಾಲಕ್ಷ್ಮಿ ಇರೋದು, ಅಲಕ್ಷ್ಮಿ ಅಂತ. ದುರ್ಯೋಧನ ಕಲಿ ಸ್ಮರಣೆ ಮಾಡ್ಕೊಂಡೇ ಬರ್ತಾರೆ. ದುರ್ಯೋಧನ ಅಲ್ಲಿ ಬಂದೆ. ದುರ್ಯೋಧನ ಅಂದ್ರೇನು? ದುರ್ಯೋಧನ ಅಂದ್ರೇನು? ಧನ ಅಷ್ಟೇ. ದುರಿತೆಗಳಾಗ್ಬಿಟ್ರೆ ಧನ ಉಳಿಯುತ್ತೆ. ಧನ ಬೇಕು ಅಂತ ಅವ್ರು, ಜ್ಞಾನ ಬೇಕು ಅಂತ ಅವ್ರು. ವಾಯುದೇವ್ರು ಹಿಡಿದ್ರೆ ಏನು ಸಿಗುತ್ತೆ? ಜ್ಞಾನ. ದುರ್ಯೋಧನ ಹಿಡಿದ್ರೆ ಸಿಗುತ್ತೆ ಹಣ ಅಷ್ಟೇ. ಆದ್ದರಿಂದ ಧನ. ದುರ್ಯೋಧನದಲ್ಲೇ ತೆಗೆದು ಬಿಡ್ಬೇಕಂತ ಅಷ್ಟೇ. ಬರುತ್ತೆ, ಇನ್ನೂ ಬಂದಿಲ್ಲ ಅಲ್ಲಿ. ಇನ್ನು ನೆಕ್ಸ್ಟ್ ಇರೋದು ಜಯ ದುರ್ಯೋಧನೇತಿ ಚ. ಹುಂಕಾರಾಂಶೈವ ಫಟ್ಕಾರಾನ್ ಚಕ್ಷುರ್ ದೇವಾಸುರ ಅಪಿ. ಹುಂಕಾರನ್ ಮತ್ತು ಖುಷಿ ನೋಡೋರಿಗೆಲ್ಲ ಮಾಡ್ತಿರ್ತಾರೆ. ಹರಿಯಪ್ಪ ಹೋಗ್ತಾರೆ, ಪಿಕಪ್ ಅಂತಿರ್ತಾರೆ, ಓ ಕ್ಯಾರಿಯಾನ್ ಅಂತಾನೆ ಇರ್ತಾರೆ. ಅದಕ್ಕೆ ಹುಂಕಾರಾಂಶೈವ ಫಟ್ಕಾರನ್. ಫಟ್ಕಾರ ಚಪಾಳಿ ಹಾಕೊಂಡು ಫಟ್ ಅಂತ ಹೊಡಿತಾರಲ್ಲ, ಹಾಗೆ ಕೂಗೋದು, ಉಗೋದು, ಕಿರಿಚೋದು ಎಲ್ಲ ಮಾಡ್ತಿರ್ತಾರೆ. ಚಕ್ರು ದೇವಾಸುರ ಅಪಿ. ಮೇಲ್ ನೋಡ್ತಾ ಇದ್ದಾರೆ ಸ್ಟೇಡಿಯಂನಲ್ಲಿ ಅವರು. ಇವ್ರು ಅಲ್ಲಿಂದನೇ ಅವ್ರು ಗಲಾಟೆ ಮಾಡ್ತಿದ್ದಾರೆ. ಇಲ್ಲೂ ಪಕ್ಷ ಆಗಿದೆ, ಅಲ್ಲೂ ಪಕ್ಷ ಇದೆ. ಹಸುರರು ನೋಡ್ತಾ ಇದ್ದಾರೆ ಮೇಲ್ಗಡೆಗೆ. ಹಸುರರು ನೋಡ್ತಾರೆ, ಇವರು ನೋಡ್ತಾರೆ. ನೆನಪಿರ್ಬೇಕು. ಅದಕ್ಕೆ ಹನುಮಂತ ಅದೆಲ್ಲ ಸುತ್ತಿದಾಗ ಇಲ್ಲಿ ಯಾಕೆ ಮಾಡಬೇಕಾಗಿತ್ತು? ಪಶ್ಚಾತ್ತಾಂ ಕಲಿ ಮುಖ್ಯಾನ, ಗೊತ್ತಾಯ್ತಾ? ದೈತ್ಯಾನಾಂ ವಂಚನಾಯಚ. ಹಸುರ ಮೋಹನ ಮಾಡಬೇಕಾಗಿ ಪ್ರತಿಯೊಂದು ಆಕ್ಟಿವಿಟಿನೂ ಇಬ್ಬರು ಅಬ್ಸರ್ವ್ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಹಸುರರು, ಅವ್ರ ಗುಂಪಿದ್ದೇ ಇದೆ. ಅವ್ರು ಕೆಡಿಸ್ಲಕ್ಕೆ ಅವ್ರು ಟ್ರೈ ಮಾಡ್ತಾರೆ, ಉದ್ಧಾರ ಮಾಡಕ್ಕೆ ಇವ್ರು ಟ್ರೈ ಮಾಡ್ತಾರೆ. ಆದ್ದರಿಂದ ಅವರೆಲ್ಲ ಕೂಡ ಅಲ್ಲಿ ಪಕ್ಷ, ಅಲ್ಲಿ ಪಕ್ಷ, ಇಲ್ಲಿ ಪಕ್ಷ, ಒಳಗಿದ್ದು ಪಕ್ಷ, ಎಲ್ಲರಲ್ಲೂ ಬೇರೆ ಬೇರೆ ಪಕ್ಷಗಳಾಗಿ ಇದ್ದಾರೆ. ಏನಿದೆ? ಪಕ್ಷ ಇರೋದು ತಪ್ಪಲ್ಲ, ಪಕ್ಷ ಒಳ್ಳೆ ಪಕ್ಷ ಆಗಿರ್ಬೇಕು. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ. ಅಸತ್ ಪಕ್ಷದಿಂದ
ಸತ್ಪಕ್ಷಕ್ಕೆ ಹೋಗು. ಪಕ್ಷ ಇರಲೇಬೇಕು, ಗುಂಪು ಅಂತ ಅರ್ಥ. ಒಂದು ಗುಂಪೇನು, ಲೈಕ್ ಮೈಂಡೆಡ್ ಪರ್ಸನ್ಸ್ ಎಲ್ಲ ಸೇರಿದ್ರೆ ಒಂದು ಗುಂಪು ಆಗತ್ತೆ ಅಷ್ಟೆ. ಜಯ ಭೀಮ ಗುಂಪುಗಾರಿಕೆ ಬೇರೆ, ಗುಂಪು ಬೇರೆ. ಗುಂಪಿದ್ರೆ ತಪ್ಪಲ್ಲ, ಗುಂಪುಗಾರಿಕೆ ಇರಬಾರ್ದು. ಗುಂಪುಗಾರಿಕೆ ಅಂದ್ರೆ ಏನು? ಗ್ರೂಪಿಸಮ್ ಅಂತ ಕರೀತಾರೆ. ಗ್ರೂಪ್ ತಪ್ಪಲ್ಲ, ಗ್ರೂಪಿಸಮ್ ತಪ್ಪು. ಯಾತಕ್ಕೆ? ಗ್ರೂಪಿಸಮ್ ನಲ್ಲಿ ಏನಿದೆ? ಯುನೈಟ್ ಆಗಿ ಕೆಟ್ಟದ್ ಮಾಡೋ ಕಾನ್ಸೆಪ್ಟ್ ಇದೆ. ಕೆಟ್ಟದ್ ಮಾಡೋದಕ್ಕೆ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಆ ಉದ್ದೇಶ ಅವ್ರದ್ದು ಕೆಟ್ಟದ್ ಮಾಡಬೇಕು, ಅದು ಗ್ರೂಪಿಸಮ್ ಅಂತ. ಒಳ್ಳೇದಲ್ಲಿ ಗ್ರೂಪಿಸಮ್ ಅಂತ ಕರೆಯೋದಿಲ್ಲ. ಎಲ್ಲ ಯಾಕೆ? ಫಾರ್ ಇಂಟ್ರೆಸ್ಟ್ ಆಫ್ ರ್ಯಾಷನಲ್ ಕಾಸ್. ಅವ್ರದ್ದು ರ್ಯಾಷನಲ್ ಕಾಸ್ ಅಲ್ಲ, ಪರ್ಸನಲ್ ಕಾಸ್. ಇಂಟ್ರೆಸ್ಟ್ ಇರಲೇಬೇಕು ಎಲ್ಲದಕ್ಕೂ ಬಿಟ್ಟು. ಪರ್ಸನಲ್ ಇಂಟ್ರೆಸ್ಟ್ ಬೇರೆ, ಪಬ್ಲಿಕ್ ಇಂಟ್ರೆಸ್ಟ್ ಬೇರೆ. ಪಬ್ಲಿಕ್ ಇಂಟ್ರೆಸ್ಟ್ ಆದಾಗ ಏನಾಗುತ್ತದು? ಭಾರಿ ಮಹತ್ವ ಬರೋದು. ಇವತ್ತು ನೋಡಿ, ಪಬ್ಲಿಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, TAD ಕೊಡ್ತಾರೆ, ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಕೊಡೋದಿಲ್ಲ. ಯಾಕೆ? ಅವನು ಪರ್ಸನಲ್, ಏನು ಟ್ರಾನ್ಸ್ಫರ್ ಇದೆ ಟ್ರಾನ್ಸ್ಫರ್, ಬಟ್ ಮೋಟಿವ್ ನೋಡ್ತಾರಲ್ಲ ಏನಿದೆ. ಈಗ ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲಿ ಹಾಕಿರೋ ಹೋಗ್ತಾನೆ ಹೊರಟ, ಅದಕ್ಕೆ ಎಲ್ಲ ಕೊಡ್ತಾರೆ. ಜಾಯಿನಿಂಗ್ ಟೈಮ್ ಎಲ್ಲ ಸಿಗುತ್ತೆ. ಇದು ಎರಡು ಮೂರು ಕೊಡಲ್ಲ ಇವರಿಗೆ. TAD ಇಲ್ಲ, ಜಾಯಿನಿಂಗ್ ಟೈಮು ಇಲ್ಲ. ಆದಷ್ಟು ಇಲ್ಲಿ ಅಲ್ಲಿ ಆಗಲೇಬೇಕು ಇಮಿಡಿಯೇಟ್ ಆಗಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೋಕದಲ್ಲೇ ಇದೆ ಪರ್ಸನಲ್ ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಇದೆ. ಮಠ ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೊರಟ, ಪಬ್ಲಿಕ್ ಇಂಟ್ರೆಸ್ಟ್. ಅದು ಮನೆ ಕಟ್ತೇನೆ ಅಂತ ಹೊರಟ, ಪರ್ಸನಲ್ ಆಯ್ತು. ಗೊತ್ತಾಯ್ತಾ? ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ ಚ ಹುಂಕಾರಾಂಶ್ಚೈವ ಫಟ್ಕಾರಾಂಚಕ್ರು ದೇವಾಸುರ ಅಪಿ. ಅವರೆಲ್ಲ ದೇವತೆಗಳು, ಹೊಸರರು ಆ ರೀತಿ ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಜಗತ್ ಸುಸಂರಬ್ಧಂ ದ್ರೋಣೋಥ ದ್ವಿಜಸತ್ತಮಃ ನೇದಂ ಜಗದ್ವಿನಶ್ಯೇತ ಭೀಮ ದುರ್ಯೋಧನಾಶ್ರಯಾತ್. ದೃಷ್ಟ್ವಾ ಜಗತ್ ಸುಸಂರಬ್ಧಂ ದ್ರೋಣಃ ಅಥ ದ್ವಿಜಸತ್ತಮಃ ನಾಯಿದಂ ಜಗದ್ ವಿನಶ್ಯೇತ ಭೀಮ ದುರ್ಯೋಧನಾಶ್ರಯ. ಇದೆಲ್ಲ ದ್ರೋಣಾಚಾರ್ಯ ನೋಡ್ತಾರೆ. ಅವರೇ ಕ್ಯಾಪ್ಟನ್ ಅಲ್ಲ, ಈಗ ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಈಗ ತಮ್ಮ ಜವಾಬ್ದಾರಿ ಬಂತವರಿಗೀಗ. ಅದೇ ಜವಾಬ್ದಾರಿ ಬಹಳ ಮುಖ್ಯ ಇದೆ. ಇವತ್ತೆಲ್ಲದು ಮಠಾಧೀಶರು ಇವರೆಲ್ಲ ಏನು ತಗೋಬೇಕು? ಯಾವಾಗಲೂ ಕೂಡ ಜವಾಬ್ದಾರಿ ಹೊರಬೇಕು ಸಮಾಜ. ಯಾವ್ದು ನಾವೇನು ಮಾಡೋಣ ಅಂತ ಕೇಳಿದ್ರೆ ಜವಾಬ್ದಾರಿ ಎಲ್ಲ ಹಾಕಿದ್ರೆ ಜವಾಬ್ದಾರಿ ತಗೊಳ್ಳಿ, ನಾವು ಮಾಡಲೇಬೇಕು, ಏನಾದ್ರು ಮಾಡಬೇಕು. ಸಮಥಿಂಗ್ ಅದು ಒಳ್ಳೇದು ಕೆಟ್ಟದ್ದು ಆಗಿಬಿಟ್ಟಿದೆ. ಒಳ್ಳೇದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ತಯಾರಾಗಬೇಕು, ಇದಕ್ಕೆ ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲೇ ತಯಾರಾಗಬೇಕು. ಅದು ಬಿಟ್ಟು ವೈಯಕ್ತಿಕದಲ್ಲಿ ಪ್ರೊಟೆಸ್ಟ್ ಮಾಡಬಾರ್ದು. ಏನ ಜಗತ್ ದೃಷ್ಟ ಜಗತ್ ಸುಸಂರಬ್ಧ. ಸಂರಬ್ಧ ಕೆರಳಿದೆ, ಕೆರಳದು. ಭಾರಿ ಕೆರಳಿದೆ ಜಗತ್ತು. ಈ ಕಡೆ ಆ ಕಡೆ ಕೆರಳು ಹೋಗ್ಬಿಟ್ಟಿದೆ. ಆದ್ದರಿಂದ ದ್ರೋಣ ಆತ ದ್ರೋಣಾಚಾರ್ಯ ಹೇಗಿದ್ದಾರೆ? ದ್ವಿಜಸತ್ತಮಃ. ಸತ್ತಮ ಅಂದ್ರೆ ಶ್ರೇಷ್ಠ, ದ್ವಿಜಸತ್ತಮ ದ್ವಿಜಶ್ರೇಷ್ಠ. ಒಳ್ಳೆ ಬ್ರಾಹ್ಮಣರಾದ್ದರಿಂದ ಓಹೋ ಜಗತ್ ಹಾಳಾಗಬಾರ್ದು. ಬ್ರಾಹ್ಮಣನ ಕಾನ್ಸೆಪ್ಟ್ ಅದು. ಆದಷ್ಟು ಕೂಡ ಬ್ರಾಹ್ಮಣ ಯಾವುದಕ್ಕೆ ಇಷ್ಟಪಡ್ತಾನೆ? ಶಾಂತಿ, ಶಮೋ ದಮಃ. ಬ್ರಾಹ್ಮಣರ ಮೊದಲನೇ ಗುಣ ಶಮ ದಮ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ನೇದಂ ಜಗದ್ವಿನಶ್ಯೇತ. ಏನಾದರೂ ಯುದ್ಧ ನಡೆದ್ರೆ ಇವರಿಬ್ಬರ ಮಧ್ಯೆ ಜಗತ್ತು ಪೂರ್ತಿ ಹಾಳಾಗುತ್ತೆ. ಎಲ್ಲ ಪಕ್ಷ ವಹಿಸಿರೋದ್ರಿಂದ ಪೂರ್ತಿ ಹಾಳಾಗುತ್ತೆ. ಇತಿ ವಿನಶ್ಯೇತ ಭೀಮ ದುರ್ಯೋಧನಾಶ್ರಯ. ಭೀಮ ದುರ್ಯೋಧನರ ಕಾರಣದಿಂದ ಜಗತ್ತು ಈಗ ಮುಂದೆ ಹಾಳಾಗೇ ಆಗುತ್ತೆ. ಅದು ಈಗ ಹಾಳಾಗಬಾರದು, ಇದು ಟೈಮ್ ಅಲ್ಲ. ಇದು ಭೀಮ ದುರ್ಯೋಧನಾಶ್ರಯ. ಇತಿ ಪುತ್ರೇಣ ತೌ ವೀರೌ ನ್ಯವಾರಯದರಿಂದಮೌ ಸ್ವಕೀಯಾಯಾಂ ಯೋಗ್ಯತಾಯಾಂ ನತು ಕ್ವಚಿತ್. ಇತಿ ಪುತ್ರೇಣ ತೌ ವೀರೌ ನ್ಯವಾರಯತ್ ಅರಿಂದಮೌ ಸ್ವಕೀಯಾಯಾಂ ಯೋಗ್ಯತಾಯಾಂ ನತು ಕ್ವಚಿತ್. ಇತಿ ಪುತ್ರೇಣ ತೌ ವೀರೌ. ಅವರಿಬ್ಬರನ್ನು ಕೂಡ ತಡಿಬೇಕೀಗ. ದ್ರೋಣಾಚಾರ್ಯ ತಾವು ಹೋಗ್ಲಿ ಅಂತ ಮಗನ ಅಶ್ವತ್ಥಾಮನ ಕಳಿಸಿದ್ರು. ಅಶ್ವತ್ಥಾಮ ಹೊರಟ್ರೀಗ. ಅಶ್ವತ್ಥಾಮರು ಭಾರಿ ವಿಶೇಷ. ಅವರು ಮನಸ್ಸಿನಲ್ಲಿ ಪರಮ ಸಾತ್ವಿಕರಾದ್ದರಿಂದ ಇವ್ರ ಪಕ್ಷ. ಆದರೆ ಹೊರಗೆ ಅಪಿಯರೆನ್ಸ್ ಹೇಗಿತ್ತು ಅವ್ರದ್ದು ಎಲ್ಲರಿಗೂ ಬೇಕು, ನಾರದರಿದ್ದ ಹಾಗೆ. ಆ ದೃಷ್ಟಿಯಿಂದ ಅವ್ರ ಮಾತು ಕೇಳ್ತಾರೆ ಅಂತ ಕಳಿಸ್ಕೊಟ್ರು. ಇತಿ ಪುತ್ರೇಣ ತೌ ವೀರೋ ನ್ಯವಾರಯದರಿಂದಮೋ. ತಾವೇ ಹೋಗೋದಕ್ಕೆ ಇನ್ನೊಂದು ಕಾರಣ ಇದೆ. ಇವರು ಭಾರಿ ಏಜ್ಡ್, ಅವರೆಲ್ಲ ಕಂಟೆಂಪರರೀಸ್. ಅವರೆಲ್ಲ ಯಾವಾಗಲೂ ಕೂಡ ಫ್ರೆಂಡ್ಸನ್ನು ಹುಡುಕ್ತಾರೆ. ನೋಡ್ಬೇಕಾದ್ರೆ ಫ್ರೆಂಡ್ಸ್ಗಾರು ಹೇಳಿಸ್ತಾರೆ. ಅದಕ್ಕೆ ಎಲ್ಲ ಒಂದು ಆಪ್ತತೆ ಜಾಸ್ತಿ ಇರುತ್ತೆ. ಫ್ರೀಯಾಗಿ ಮಾತಾಡ್ತಾರೆ. ಏನು ಪ್ರಾಬ್ಲಮ್ ಅಂತ ತಂದೆ ತಾಯಿ ಬಂದು ಹೇಳೋದಿಲ್ಲ. ಇವ್ರು ಹೇಳ್ತಾರೆ ಏನು ತಿಳ್ಕೊಂಬಂದು ಹೇಳ್ಬೇಕು, ಯಾಕೆ ಇದಾಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಕಾರಣ ಏನಂದ್ರೆ ಅವ್ರು ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಮೂರು ಕಾರಣಕ್ಕೂ ಕಳಿಸ್ಕೊಟ್ರು. ಇತಿ ಪುತ್ರೇಣ ತೌ ವೀರೌ ನ್ಯವಾರಯದರಿಂದಮೌ ಸ್ವಕೀಯಾಯಾಂ ಯೋಗ್ಯತಾಯಾಂ ನತು ಕ್ವಚಿತ್. ಅಶ್ವತ್ಥ ಅವರು ಹೋದ್ರು ನಿಲ್ಲಿಸ್ಬೇಕು ಅಂತೇಳಿ. ಹೋಗ್ಬಿಟ್ಟು ಅವರು ಈಗ ಏನೇ ಪಾರ್ಟಿ ಗಿಟ್ಟಿ ಏನೂ ಇಲ್ಲ ಅವ್ರಿಗೀಗ. ಹಾಲು ಕೊಡೋದಿತ್ತು ಒಂದು ಋಣ ಇದೆ, ಅದು ಬಿಟ್ಟರೆ ಅದರ್ವೈಸ್ ಓಕೆ. ಅವ್ರು ಹೇಳ್ತಾರೆ ನೋಡಿ, ಭೀಮಸೇನ ಕೈ ಹಿಡಿದ್ರು, ಇವ್ರನ್ನ ಕೈ ಹಿಡಿದ್ರು, ಹೇಳಿದರು ನಿಮ್ಮ ಸಮಾನ ಇಲ್ಲ ಭೀಮಸೇನ ನಿಮ್ಮ ಪಕ್ಷದೊಳಗೆ, ನಿಮ್ಮ ಸಮಾನ ದುರ್ಯೋಧನ ನಿನ್ನ ಪಕ್ಷದೊಳಗೆ. ಇಬ್ಬರು ಹೊಳೆದಾಗಾಯ್ತು. ಈಗ ಇಬ್ಬರು ಕೂಡ ಏನು ಮಾಡಿದ್ರು? ಈಗ
ನೀನು ನಂಬರ್ ಒನ್ ನಿಮ್ಮ ಗುಂಪಿಲ್ಲ, ನೀನು ನಂಬರ್ ಒನ್ ನಿಮ್ಮ ಗುಂಪಿನೊಳಗೆ ಅಂತ ಹೇಳಿದ್ರೆ ಯಾರು ಬಿಟ್ಕೊಟ್ಟಾಗಲಿಲ್ಲ ಅವರು. ಆದರೆ ಇಬ್ಬರಿಗೂ ಸಮಾಧಾನ ಆಗ್ಬೇಕು. ಭೀಮಸೇನ ಸಮಾಧಾನ ಯೋಚನೆ ಇದೆಲ್ಲ ಕೇರೆ ಮಾಡೋದಿಲ್ಲ ಅವರು. ದುರ್ಯೋಧನಿಗೆ ಏನಾಗಬೇಕು? ಸಮಾಧಾನ, ಓ ನ್ಯಾಯವಾಗಿದೆ ಅಂತ ಅನಿಸ್ಬೇಕು. ಆ ರೀತಿ ಮಾಡಿ ಸ್ವಕೀಯಾಯಾಮ್ ಯೋಗ್ಯತಾಯಾಮ್ ನತು ಕ್ವಚಿತ್ ಯುವಯೋ ಸಮ ಇತ್ಯುಕ್ತ ದ್ರೌಣಿರೇತೌ ನ್ಯವಾರಯ. ನಿಮ್ಮ ಇದರೊಳಗೆ ನಿಮ್ಮ ಸಮನಾದ ಒಬ್ಬೊಬ್ಬರು ಯೋಗ್ಯತಾಯ ಯುವಯೋಹೋ ಸಮಃ ಯೋಗ್ಯತಾಯ, ನಿಮ್ಮಿಬ್ಬರಿಗೆ ಸಮನಾದವರು ಯೋಗ್ಯತೆ ಸಮನಾದವರು ಬೇರೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಭೀಮಸೇನ ಸಮವನಾಸ್ತಿ, ಇಲ್ಲಿ ದುರ್ಯೋಧನ ಸಮವನಾಸ್ತಿ. ಗೊತ್ತಾಯ್ತಾ? ದುಷ್ಟರಲ್ಲಿ ಇವನು ಸಮ ಇಲ್ಲ, ಶಿಷ್ಟರಲ್ಲಿ ಅವರು ಸಮ ಇಲ್ಲ. ಈ ರೀತಿಯಾಗಿ ಹೊಗಳಿದಾಗ ಸಮಾಧಾನ ಆಯ್ತು. ಈ ಗುಂಡಗಳಿಗೆ ನೀನು ನಂಬರ್ ಒನ್ ಗುಂಡ ಖುಷಿ ಆಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಸಿಟ್ಟು ಬರಲ್ಲ. ವೆರಿ ಗುಡ್ ಅಂತ ಹೇಳ್ತಾರೆ, ಒಳ್ಳೆ ಖುಷಿ ಆಗುತ್ತೆ. ಅದೇ ಆ ರೀತಿ ಐಡೆಂಟಿಫೈ ಮಾಡಿಕೊಂಡ್ರೆ ಖುಷಿ ಅವ್ರಿಗೆ. ಸಣ್ಣ ಗುಂಡ ಆದ್ರೆ ಸಿಟ್ಟು ಬರುತ್ತೆ ಅವ್ರಿಗೆ, ಅವ್ರಿಗೆ ದೊಡ್ಡ ಗುಂಡ ಆದರೆ ಖುಷಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಯೋಯೋ ಸಮ ಇತ್ಯುಕ್ತ ದ್ರೌಣಿರೇತವು ಅವನೇ ಹೇಳ್ಕೊತಾನೆ. ಗುಂಡ ಗೊತ್ತಾದ ಪರಿಚಯ ಕೂಡ ಮಾಡ್ಕೊತಾನು. ನನ್ನ ಮಗು ನನ್ನ ವಿಷಯ ಗೊತ್ತಿಲ್ಲ ನಿಮಗೆ, ನಾವು ಭಾರಿ ಕೆಟ್ಟ ಮನುಷ್ಯ, ನಾನು ಭಾರಿ ಕೆಟ್ಟ ಮನುಷ್ಯ ಅಂತಲೇ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಅದು ದೋಷ ಅಂತ ಅನಿಸೋದಿಲ್ಲ. ಯುವಯೋಹೋ ಸಮ ಇತ್ಯುಕ್ತ ದ್ರೌಣಿರೇತೌ ನ್ಯವಾರಯತೆ ದ್ರೋಣಾಜ್ಞೆಯ ವಾರಿತೌ ತೌ ಯಯತು ಸ್ವಸಮಾಲಯಂ. ಹೋಗಿ ಇದು ನಮ್ಮ ತಂದೆ ಹೇಳಿದ್ದೆ, ನಮ್ಮ ಗುರುಗಳು ನಮ್ಮ ತಂದೆ ಹೇಳಿದ್ದಾರೆ. ಅವರು ಅಥೆಂಟಿಕ್ ತಾನೇ, ಈಗ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಅವ್ರು ಕೊಡಬೇಕು. ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ, ಸರಿ. ಏನು ಡಿಸೈಡ್ ಆಗ್ಬೇಕಾಗಿತ್ತು ಈಗ? ಇಬ್ಬರಲ್ಲಿ ಯಾರು ದೊಡ್ಡವರು ಅಂತ ತೀರ್ಮಾನ ಆಗ್ಬೇಕು. ತೀರ್ಮಾನ ಆಯ್ತಲ್ಲ, ಈಗ ನೀವೇ ತೀರ್ಮಾನ. ಅದ್ರ ರಿಸಲ್ಟ್ ಬಂದಾಗಾಯ್ತು, ಹೋಗಿ ಅಂತ ಕಳಿಸ್ಬಿಟ್ರು ಅಷ್ಟೇ. ಆ ದೃಷ್ಟಿಯಿಂದ ಅವ್ರು ಕಾಂಪ್ರಮೈಸ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ತೋರಿಸ್ತಾರೆ. ಸ್ವಕೀಯಾಯಾಮ್ ಯೋಗ್ಯತಾಯಾಮ್ ನತು ಕ್ವಚಿತ್ ಯುವಯೋಹೋ ಸಮ ಇತ್ಯುಕ್ತ. ಕ್ವಚಿತ್ ಅಂತ ಹೇಳಿದ್ರಿಂದ ಯಾವ ಕಾಲಕ್ಕೂ ಇಲ್ಲ ಅಂತ ಅರ್ಥ. ಆ ಬ್ಯಾಚ್ ಅಲ್ಲ, ಯಾವ ಬ್ಯಾಚಲ್ಲೂ ವಾಯುದೇವರು ವರ್ಸಸ್ ಕಲಿ ಇದ್ದಿದ್ದೇನೆ. ಎಲ್ಲ ಯುಗದಲ್ಲೂ ಗಲಾಟೆ ಇದ್ದೆ, ಅದು ಎಟರ್ನಲ್. ಯುವಯೋಹೋ ಸಮ ಇತ್ಯುಕ್ತ ದ್ರೌಣಿರೇತೌ ನ್ಯವಾರಯತೆ ದ್ರೋಣಾಜ್ಞೆಯ ಸ್ವಾರಿತೌ ತೌ ಯಯತು ಸ್ವಂ ಸಮಾಲಯಂ. ಈಗ ದ್ರೋಣರ ಆದೇಶದಂತೆ ವಾರಿತೌ ತೌ ತಡೆಯಲ್ಪಟ್ಟವರಿಬ್ಬರು ಕೂಡ ಸ್ವಂ ಸಮಾಲಯ ತಮ್ಮ ಆಲಯನ ಮನೆಗೆ ಅಲ್ಲ, ತಮ್ಮ ಜಾಗಕ್ಕೆ ಹೊರಟರು. ಒಂದೇ ರೀತಿ ಇವತ್ತು ಫೈನಲ್ ಇಬ್ಬರದೇ ಕೊನೆಗಾಗಿತ್ತು. ಅಲ್ಲಿಗೆ ಏನು ಮುಗಿತಾವ, ಪರೀಕ್ಷೆನೂ ಮುಗಿತಾವೆ, ಪರೀಕ್ಷಾ ವಿಷಯ ಮುಗಿದೋಯ್ತು, ಹೊರಟು. ಸುರಾನ್ ಸುಸಂರಬ್ಧಾನ್ ಕಾಲೇನ ದ್ರಕ್ಷ್ಯತೆ ಇತಿ ಚ ಬ್ರಹ್ಮ ನಿವಾರ್ಯ ಸಸುರೋ ಯಯೌ ಶೇಷಃ ಸ್ವಮಾಲಯಂ. ಸುರಾನ್ ಸುಸಂರಬ್ಧಾನ್ ಕಾಲೇನ ದ್ರಕ್ಷ್ಯಥ ಇತಿ ಚ ಬ್ರಹ್ಮ ನಿವಾರ್ಯ ಸಸುರಃ ಯಯೌ ಶೇಷಃ ಸ್ವಮಾಲಯಂ. ಬ್ರಹ್ಮದೇವರೆಲ್ಲ ದೇವತೆಗಳು ಹಸುರು ಬಂದಿದ್ದಾರಲ್ಲ ಮೇಲೆ, ಅವರು ಎಲ್ಲ ಹೊರಟರು. ಬ್ರಹ್ಮದೇವರು ಹೇಳಿದರು ಸುರಾನ್ ಸುಸಂರಬ್ಧಾನ್. ಮೇಲೆ ಅವರಿಗೂ ಕೂಡ ಒಂಥರ ಡಿಸಪಾಯಿಂಟ್ಮೆಂಟ್ ಆದಾಗಾಯ್ತು. ಫೈನಲ್ ಕ್ಯಾನ್ಸಲ್ ಆಗಿದ್ರೆ ಏನಾಗುತ್ತೆ ಇವರಿಗೆಲ್ಲ? ಸಿಕ್ಕಾಪಟ್ಟೆ ದುಡ್ಡು ಹೋಗ್ಬಿಟ್ಟಿರ್ತಾರೆ. ಸುಸಂರಬ್ಧಾನ್, ಅವರು ಹೀಗಾಗಬಾರ್ದಾಗಿತ್ತು, ನೋಡೇ ಬಿಡ್ತಿದ್ವಿ, ಆಗ್ಲೇಬೇಕಾಗಿತ್ತು ಅಂತ ಕೂಗಿದ್ರೆ ಕಾಲೇನ ದ್ರಕ್ಷ್ಯತ, ಅವ್ರು ಸಮಯ ಬರುತ್ತೆ ಆಗ ನೋಡ್ತೀರಿ ಅಂತೇಳಿ. ಇದೇನೆಂದು ನಿಲ್ಲೋದಲ್ಲ, ಏನಾಗುತ್ತೆ ಇದು ಬಂದೇ ಬರುತ್ತೆ ಫೈನಲ್ಸಲ್ಲಿ, ಅವ್ರು ನೋಡ್ತೀರಿ. ಆದ್ದರಿಂದ ಈಗ ಸದ್ಯ ನಿಲ್ಲಿಸಿ ಅಂತ ಹೇಳ್ತಾರೆ. ಬ್ರಹ್ಮ ನಿವಾರ್ಯ ಸಸುರಃ, ಬ್ರಹ್ಮದೇವ್ರ ಮಾತನ್ನು ಎಲ್ಲರೂ ಕೇಳ್ತಾರೆ. ಯಾಕೆ? ಅವ್ರದ್ದು ತಪಸ್ಸಿಗೆ ಅಲ್ಲೇ ಹೋಗ್ಬೇಕಲ್ಲ ಅವರು. ದೈತ್ಯರೆಲ್ಲ ಬ್ರಹ್ಮದೇವರು ರುದ್ರದೇವರ ಹತ್ರ ತಪಸ್ ಮಾಡೋದಾದ್ರಿಂದ ಅವ್ರು ಕೇಳ್ತಾರೆ. ಇವರು ಗೌರವದಿಂದ ಕೇಳ್ತಾರೆ. ಬ್ರಹ್ಮದೇವರು ಜೀವೋತ್ತವರು ಇವರು ಕೇಳ್ತಾರೆ, ಅವರೇ ಹೋಗುತ್ತೆ ಇವರು ಕೇಳ್ತಾರೆ. ಕಾರಣಂ ಬ್ರಹ್ಮ ನಿವಾರ್ಯ ಸಸುರಃ. ಸಸುರಃ ಅಂದ್ರೆ ಏನು? ಸುರೈ ಸಮೇತ, ಎಲ್ಲಾ ದೇವತೆಗಳ ಸಮೇತ ಬ್ರಹ್ಮದೇವರು ಹೊರಟರು. ಯಯೌ ಶೇಷಃ ಸ್ವಮಾಲಯ, ರುದ್ರದೇವರು ಹೊರಟರು ಜೊತೆಗೆ. ಶೇಷಃ ಸಸುರಃ, ರುದ್ರದೇವರ ಸಮೇತ, ಬುಡದ ಪರಿವಾರದ ಸಮೇತ. ಅಂದ್ರೆ ರುದ್ರದೇವರು ಬಂದಿದ್ರು, ನೋಡಿದ್ರು. ಇಲ್ಲಿ ಅಶ್ವತ್ಥಾಮರಾಗಿ ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲೆಲ್ಲ ಒಲ್ಲೆಲ್ಲೇ ಇದ್ದಾರೆ. ಅವರು ಸಂಸಮಾಲಯ ತಮ್ಮ ಸ್ಥಳಕ್ಕೆ ಹೊರಟುಬಿಟ್ರು. ಅಲ್ಲಿಗೆ ಪರೀಕ್ಷೆ ಕೆಲಸ ಮುಗೀತು. ಅಲ್ಲೇನು ನಡೀತು ಅಂತ ಹೇಳ್ತಾರೆ ಮತ್ತೆ. ಕರ್ಣಂ ಹಸ್ತೆ ಪ್ರಗೃಹ್ಯೈವ ಧಾರ್ತರಾಷ್ಟ್ರೋ ಗೃಹಂ ಯಯೌ ಪಾರ್ಥಂ ಹಸ್ತೆ ಪ್ರಗೃಹ್ಯೈವ ಭೀಮಪ್ರಾಯಾತ್ ಸ್ವಮಾಲಯಂ. ಕರ್ಣಂ ಹಸ್ತೆ ಪ್ರಗೃಹ್ಯ ಏವ. ಹೋಗ್ಬೇಕಾದ್ರೆ ದುರ್ಯೋಧನ ಕರ್ಣ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಒಂದು ನ್ಯೂ ಫೈಂಡ್ ಇದ್ದಾಗ. ಯಾತಕ್ಕೆ? ಅವನಿಗೆ ಭಾರಿ ಖುಷಿಯಾಗೋಯ್ತು. ನಮ್ಮ ಕಡೆ ಒಬ್ಬನಿದ್ದಾನೆ, ಅರ್ಜುನ ಬೆರೆಸೋನೊಬ್ಬನಿದ್ದಾನೆ. ಇದಕ್ಕೆ ತಯಾರು ಮಾಡಿದ್ದು ಪರಶುರಾಮ ದೇವರು, ಈ ರೀತಿ ಮಾಡಲಿ ಅಂತಾನೆ ಮಾಡಿದ್ದು. ದುರ್ಯೋಧನಿಗೆ ಏನಾಗ್ತಿತ್ತಿಲ್ದೆ ಹೋದ್ರೆ, ಯಾವಾಗಲೂ ದುಷ್ಟರಿಗೆ ಸಪೋರ್ಟ್ ಸಿಕ್ಕಷ್ಟು ಏನ್ ಮಾಡ್ತಾರ ಅವರು? ಹೆಚ್ಚೆಚ್ಚು ಕೆಟ್ಟ ಕೆಲಸ ಮಾಡ್ತಾರೆ, ಗೊತ್ತಾಯ್ತಾ? ಇಲ್ಲದವ್ರೆ ಕಡಿಮೆ ಮಾಡ್ತಾರೆ. ಸಪೋರ್ಟ್ ಸಿಗ್ಲಿ ಅಂತಾನೆ ಹೇಳ್ಕೊಟ್ಟಿದ್ರು, ಅದಕ್ಕೆ ಪರ್ಪಸ್ ಆಯ್ತು. ಅವ್ರ ಸಂಕಲ್ಪ, ದೇವ್ರ ಸಂಕಲ್ಪ ನಡಿ. ಸಜ್ಜನರಿಗೆ ಹಾಗೇನೆ ಸಪೋರ್ಟ್ ಸಿಕ್ಕಾಗ ಏನಾಗುತ್ತೆ ಅವರಿಗೆ? ಒಳ್ಳೆ ಕೆಲಸ ಮಾಡಕ್ಕೆ ಹೆಚ್ಚು ಹುಮ್ಮಸ್ ಬರುತ್ತೆ. ಆ ದೃಷ್ಟಿಯಲ್ಲಿ ಕರ್ಣಂ ಹಸ್ತೆ ಪ್ರಗೃಹ್ಯೈವ
ಧಾರ್ತರಾಷ್ಟ್ರ ಗೃಹಂ ಯಯೌ ಪಾರ್ಥಂ ಹಸ್ತೆ ಪ್ರಗೃಹ್ಯೈವ ಭೀಮಃ ಪ್ರಾಯಾತ್ ಸ್ವಮಾಲಯ. ಅರ್ಜುನನ ಕೈ ಹಿಡ್ಕೊಂಡ್ಬಿಟ್ಟು ಭೀಮಸೇನ ಹೊರಟು. ಅವು ತಮ್ಮ ಮನೆಗೆ ಹೋಗ್ಬೇಕಾದ್ರೆ ಕರ್ಣನ ಕೈ ಹಿಡ್ಕೊಂಡು ದುರ್ಯೋಧನ, ಭೀಮನ ಕೈ ಅರ್ಜುನ ಕೈ ಹಿಡ್ಕೊಂಡು ಇವರು ಹೊರಟು. ಸ್ವಾರಸ್ಯ ಅಂದರೆ ಕರ್ಣನ ಕೈ ಹಿಡ್ಕೊಂಡು ಹೋಗಿದ್ದಕ್ಕೆ ದುರ್ಯೋಧನ ಗೆದ್ದ ಅಂತಲ್ಲ, ಕರ್ಣನು ಕೆಟ್ಟ ಅಂತ. ಯಾಕೆ? ಬ್ಯಾಡ್ ಪಾರ್ಟಿಗೆ ಹೋದಾಗ ಏನಾಯ್ತು? ಅವರು ಸೋಲ್ತಾರೆ, ಇವರು ಸೋಲ್ತಾರೆ ಅಂತ. ಅರ್ಜುನ ಏನಾಯ್ತು? ಈಗ ಭೀಮ ಗೆಲ್ತಾನ ಆದ್ರಿಂದ ಅರ್ಜುನನಿಗೆ ಗೆಲ್ತಾರೆ ಅಂತ. ಇದು ವಿಜಯದ ಸಂಕೇತ ಆಯಿತು, ಸೋಲಿನ ಸಂಕೇತ. ಆಕ್ಚುಲಿ ಅರ್ಜುನ ಕರ್ಣ ಲೆಕ್ಕ, ಇನ್ನೊಂದು ಲೆಕ್ಕ ತಗೊಳ್ಳಿ. ಈಗ ಭೀಮ ದುರ್ಯೋಧನ ಲೆಕ್ಕ ಒಂದು, ಅರ್ಜುನ ಕರ್ಣ ಲೆಕ್ಕದೊಳಗೆ ಭೀಮ ಕೈ ಹಿಡಿದಿದ್ರಿಂದ ಏನಾಯ್ತು? ಈಗ ಅರ್ಜುನಿಗೆ ಭಾರಿ ಇದು ಬಂತು. ಕರ್ಣ ದುರ್ಯೋಧನ ಕೈ ಹಿಡಿದ ಕರ್ಣನಿಗೆ ಸೆಟ್ ಬ್ಯಾಕ್. ಯಾತಕ್ಕೆ ಹೀಗಾಯ್ತು ಅಂದ್ರೆ ವಾಲಿ ಸುಗ್ರೀವರಾಗಿತ್ತು, ಅಲ್ಲಿ ನಡೆದಿದ್ದು ಉಲ್ಟಾ ಪಲ್ಟಾ ಆಯ್ತು. ಸೀನ್ ಉಲ್ಟಾ ಹೊಡಿತೀಗ. ಅಲ್ಲೇನಾಗಿತ್ತು? ಹನುಮಂತನ ಹಿಡಿದಿದ್ದರಿಂದ ಸುಗ್ರೀವ ಗೆದ್ದ. ಹನುಮಂತನ ಬಿಟ್ಟಿದ್ದರಿಂದ ವಾಲಿ ಸೋತಿದ್ದ. ವಾಲಿ ಸಾಯ್ಬೇಕಾದ್ರೆ ಸಂಕಲ್ಪ ಮಾಡಿದ, ಇನ್ಮೇಲೆ ಏನ್ ಮಾಡಬಾರ್ದು? ಹನುಮಂತನ ಬಿಡಬಾರ್ದು. ಹನುಮಂತನ ಭೀಮಸೇನ ಸಂಕಲ್ಪ ಜನ್ಮೇಂದ್ರಕ್ಕೆ ಹಾಗೆ ಬರುತ್ತೆ. ತಕ್ಷಣ ಏನಾದ ತಮ್ಮನಾಗೆ ಹುಟ್ಟಿದ. ಭೀಮ ಹುಟ್ಟಿದ ತಕ್ಷಣ ಹುಟ್ಟಿದ. ಅದು ಏನು? ನಕಲ ಸಹದೇವರ ತಮ್ಮಂದರೆ ಅದು ಯಾವ ರೀತಿ? ಬೇರೆ ತಾಯಿ ಮಕ್ಕಳು ಬಂದು ಒಂದೇ ಗ್ಯಾಪ್ ಇದೆ. ಓನ್ ಬ್ರದರ್, ಡೈರೆಕ್ಟ್ ಬ್ರದರ್, ಮತ್ತೆ ಓನ್ ಪ್ಲಸ್ ಡೈರೆಕ್ಟ್ ಎರಡೆರಡು ಆಯ್ತು. ಅದು ತಕ್ಷಣ ಡೈರೆಕ್ಟ್ ಫಾಲೋ ಇರೋದು ಏನರ್ಥ? ಆಗ ವಿತೌಟ್ ಮೀಡಿಯೇಷನ್ ಫಾಲೋ ಮಾಡೋದ್ರಿಂದ ಸಾಕ್ಷಾತ್ ಶಿಷ್ಯ ಅಂತಾರಲ್ಲ ಹಾಗೆ. ಸಾಕ್ಷಾತ್ ಶಿಷ್ಯ ಪರಂಪರೆಯ ಶಿಷ್ಯ ಇದ್ದಾಗೆ ಅದು ಆದಿತ್ಯ ಸಂಕಲ್ಪ ಮಾಡಿದ್ರೆ ಯಶಸ್ವಿ. ಅಲ್ಲಿ ಏನು ಕಳ್ಕೊಂಡ? ಇಲ್ಲಿ ಗೆದ್ದ. ಇಲ್ಲಿ ಕರ್ಣ ಸುಗ್ರೀವ ಆತೇನು ಮಾಡಿದ್ದ? ಹನುಮನ್ ಹಿಡಿದು ಗೆದ್ದಿದ್ದ. ಆತನ ಏನು ಒಂದು ಸಮಯ ಅಧಿಕಾರ ಬಂದಿರ್ಬೋದು ಕೆಲವು ಸಲ. ನನ್ನ ಮಹಿಮೆ ಅಂತ ಹೇಳಿ ಪೆಟ್ಟೀಗ ನಿನ್ನ ಮಹಿಮೆ ಆಗಿದ್ರೆ ಈಗ ಗೆಲ್ಬೇಕಾಯ್ತು, ಗೆಲ್ಲಿಲ್ಲ. ದುರ್ಯೋಧನ ಹಿಡಿದು ಸೋತಿ ನೋಡಿ ಈಗ ಅಂತ ತೋರ್ಸಕ್ಕೋಸ್ಕರ ಅವನಿಗಾಯ್ತು. ಎರಡೂ ಕೂಡ ಟೆಸ್ಟ್ ಮಾಡಿದೆ ಲೆಕ್ಕ. ಯಾರ ಜೊತೆಗಿದ್ರೆ ಗೆಲ್ತಾರೆ, ಯಾರ ಜೊತೆಗಿದ್ರೆ ಸೋಲ್ತಾರೆ. ಇವತ್ತು ಟೆಸ್ಟ್ ಆಗಿ ನಡೆದು ಹೋಗ್ಬಿಟ್ಟಿದೆ. ನಾವು ಮತ್ತೆ ಟೆಸ್ಟ್ ಮಾಡ್ಬೇಕಾದ್ರೆ ರಿಸಲ್ಟ್ ಬಂದಾಗಿದೆ ಈಗಾಗಲೇ. ಭೀಮನ ಜೊತೆಗೆ ಅಲ್ಲಿ ಹನುಮಂತನ ಜೊತೆ ಇದ್ದವರೆಲ್ಲ ಗೆದ್ರು, ಭೀಮನ ಜೊತೆಗೆ ಇದ್ದವರು ಇಲ್ಲಿ ಗೆದ್ರು. ಸೊ ದೇರ್ ಫಾರ್ ಉಳಿದಿದ್ದೇನೀಗ? ಜ್ಞಾನದ ಪಕ್ಷ ಯಾರು ನಡಿಬೇಕಂತ ಆಯ್ತು? ಈಗ ಶ್ರೀಮದ್ ಆಚಾರ್ಯ ನಡಿಬೇಕು. 3 ಕರೆಕ್ಟ್ ಆಯ್ತು. ಈಗ ಅಲ್ಲೇನಾಯ್ತು? ಭೀಮನ ಬಿಟ್ಟವರೆಲ್ಲ, ಹನುಮಂತರು ಬಿಟ್ಟವರೆಲ್ಲ ಸೋತರು, ಭೀಮನ ಬಿಟ್ಟವರೆಲ್ಲ ಸೋತರು. ಆದ್ದರಿಂದ ಆಚಾರ್ಯ ಸಿದ್ಧಾಂತ ಬಿಟ್ಟರೆ ಏನಾಗತ್ತಾಗ? ಸೋಲು ಬರುತ್ತೆ. ಇಷ್ಟು ನಮಗೆ ತಿಳ್ಕೊಂಡ್ರೆ ಸಾಕು, ಯಾರನ್ನು ನಿಂದೆ ಮಾಡಬೇಕಾಗಿಲ್ಲ. ಈಗೆಲ್ಲ ಪಕ್ಷ ಹಿಡಿದು ನಮ್ಮ ಇಷ್ಟ. ಅದಕ್ಕೆಲ್ಲ ಪಕ್ಷ ಹಿಡಿಯೋದೇನೀಗ? ಅದು ಸೋತಿಲ್ಲ ಆದ್ರಿಂದ ಕರೆಕ್ಟ್ ಆಗಿದೆ. ಇಲ್ಲಿ ಸೋತಿದೆ ಆದ್ರೆ ಕರ್ಣನ ಪಕ್ಷ ಅಂದ್ರೆ ಏನು? ಕರ್ಣ ಸೂರ್ಯಾವತಾರ, ಸೌರ ಮತ ಹೋಯ್ತಲ್ಲಿ. ಸೌರ ಮತ ಹಿಡಿದ್ರೆ ಗೆಲ್ಲುವಿಲ್ಲ, ಯಾಕೆ? ಕರ್ಣನೇ ಸೋತ್ಬಿಟ್ಟ. ಇಲ್ಲಿ ಇಂದ್ರ ಇಂದ್ರ ಅಂದ್ರೆ ಏನು? ಸಂಪತ್ತು. ಎಷ್ಟೇ ಶ್ರೀಮಂತನಾದ್ರೂ ಕೂಡ ಮೋಕ್ಷಕ್ಕೆ ಸಾಧ್ಯ ಆಗೋದಿಲ್ಲ. ಏನ್ ಬೇಕಾ? ಜ್ಞಾನ ಬೇಕೇ ಬೇಕು. ಭೀಮನ ಸಪೋರ್ಟ್ ಇದ್ದಿದ್ದಕ್ಕೆ ಇಂದ್ರನಿ ಬೆಲೆ ಬಂತು. ಆದ್ರಿಂದ ಸಂಪತ್ತಿ ಐಶ್ವರ್ಯಕ್ಕೆ ಬೆಲೆ ಯಾವಾಗ? ಜ್ಞಾನ ಇದೆ. ಇಲ್ಲಿ ಕರ್ಣನಿಗೆ ಬೆಲೆ ಪಾಪ ಯಾತಕ್ಕಿತ್ತು? ಒಳ್ಳೆಯ ಬೆಲೆ ಇತ್ತು. ದುರ್ಯೋಧನ ಜೊತೆ ಸೇರ್ಕೊಂಡಿದ್ದಕ್ಕೆ ಧನ ಜೊತೆ ಸೇರ್ಕೊಂಡಿದ್ದಕ್ಕೆ ಏನಾಯ್ತು? ಎಲ್ಲ ಕಳ್ಕೊಂಡ್ಬಿಟ್ಟ. ಹಾಗಾಗ್ಬಾರ್ದು. ಅಂದ್ರೆ ಮನಿ ಓರಿಯೆಂಟೆಡ್ ಆದ್ರೆ ಫೇಲ್ ಆಗ್ತಾನೆ, ನಾಲೆಡ್ಜ್ ಓರಿಯೆಂಟ್ ಆದ್ರೆ ಗೆಲ್ತಾನೆ. ನಾಲೆಡ್ಜ್ಗೋಸ್ಕರ ಹೋದಾಗ ಜ್ಞಾನ ಬಂತು, ದುಡ್ಡು ಬಂತು. ಇದಕ್ಕೆ ಹೋದಾಗ ಜ್ಞಾನ ಹೋಗೇ ಬಿಡ್ತು, ದುಡ್ಡು ಉಳಿರ್ಲಿಲ್ಲ. ಈಗ ಎರಡು ಸರ್ವನಾಶ ಆಗತ್ತೆ. ಎಲ್ಲ ಆಚಾರ್ಯ ಎಲ್ಲ ಮದ್ದೇನು ಹೇಳ್ಬಿಟ್ಟೆ, ಇದನ್ನೆಲ್ಲ ಮಧ್ಯೆ ಹೇಳೋದಿಲ್ಲ ಅವರು. ಎರಡೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದಾರೆ ಇದು ಅಧ್ಯಾತ್ಮ, ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿಕೊಡಿ ಅಂತ ಹೇಳಿದ್ರಿಂದ ಮತ್ತೆ ಏನ್ ಮಾಡಬಾರ್ದು? ಇಲ್ಲಿ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿಲ್ಲ. ಹೇಳಿ ಆಗಿಬಿಟ್ಟಿದೆ, ಬೋರ್ಡ್ ಹಾಕಿದ್ದಾರೆ. ಈ ಊರಿಗೆ ಬಸ್ ಹೋಗುತ್ತೆ, ಪ್ರತಿ ಸೀಟಲ್ಲೂ ಹಾಕ್ಬೇಕಾಗಿಲ್ಲ. ಯಾತಕ್ಕೆ? ಇಡೀ ಬಸ್ಸಲ್ಲಿ ಹೋಗುತ್ತೆ ಅಂದಮೇಲೆ ಸೀಟ್ ಹೋಗುತ್ತಾ ಅಂತ ಕೇಳಿದ್ರೆ ಮುಂದಿನ ಸೀಟ್ ಹೋಗುತ್ತೆ, ಹಿಂದಿನ ಸೀಟ್ ಹೋಗುತ್ತಾ ಅಂತ ತಪ್ಪು. ಪ್ರತಿಯೊಂದು ಕಾರ್ಯನೂ ಹಾಗೆ ನೋಡ್ಬೇಕು. ಕರ್ಣಂ ಹಸ್ತೆ ಪ್ರಗೃಹ್ಯೈವ ಧಾರ್ತರಾಷ್ಟ್ರೋ ಗೃಹಂ ಯಯೌ. ಕರ್ಣನ ಕೈ ಹಿಡ್ಕೊಂಡಿದ್ದ ಅವನು ಬಿಡೋದಿಲ್ಲ ಅಂತ ಆಯ್ತು. ಬಿಡೋದಿಲ್ಲ ಅಂದ್ರೆ ಎಷ್ಟು ಗಟ್ಟಿ ಹಿಡ್ಕೊಂಡು ಗೊತ್ತವನು? ಕೃಷ್ಣ ಕರೆದ್ರೂ ಹೋಗ್ಲಿಲ್ಲ, ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ ಅಂತ. ಮನಿ ಮೈಂಡೆಡ್ ಆದ್ರೆ ಯಾರು ಹೇಳಿದ್ರು ತಲೆಗೆ ಹೋಗೋದಿಲ್ಲ. ತಕ್ಷಣ ಕಾಣೋದು ಯಾವ್ದು? ಈಗ ದುಡ್ಡು. ಅದು ಬಿಡೋ ಮನಸ್ಸು ಬರಲ್ಲ ಅವನಿಗೆ, ಅಟ್ರಾಕ್ಟ್ ಮಾಡುತ್ತ. ಸೊ ಕರ್ಣನ ಕೊನೆಯವರೆಗೂ ಬಿಡಿಸೋಳಕ್ಕಾಗಲಿ. ಇಲ್ಲಿ ಭೀಮಸೇನ ಹೇಳಿದ್ದೇನಾಯ್ತು? ಈಗ ಅರ್ಜುನ ಎಂಥ ಪ್ರಸಂಗ ಬಂದು ಯುದ್ಧ ಮಾಡೋದಿಲ್ಲ ಅಂದ್ರೆ ಏನಾಯ್ತು? ಯುದ್ಧ ಮಾಡಿಸಿ ಗೆಲುವು ಕೊಟ್ಟು ಹಿಡಿದ ಮೇಲೆ ಬಿಡ್ಲಕ್ಕೆ ಸಾಧ್ಯ. ಆ ಬಸ್ನಲ್ಲಿ ಕೂತ್ಮೇಲೆ ಪ್ಲೇನಲ್ಲಿ ಕೂತ್ಬಿಟ್ಟ, ಮಧ್ಯೆ ಜಂಪ್ ಮಾಡ್ಲಿಕ್ಕಾಗತ್ತಾ? ಹಿಡಿದು ಬಸ್ನಲ್ಲಿ ಹಿಡಿದ ಹಾಗೆ ಮಧ್ಯೆ ಸ್ಟಾಪ್ ಕೇಳಕ್ಕಾಗತ್ತಾ? ಸಾಧ್ಯ. ಏನ್ ಮಾಡ್ಬೇಕೀಗ? ಅದೇ ಲೈಕ್ ಸೀಟ್ ಆರ್ ನಾಟ್, ಅಲ್ಲಿ ಹೋಗ್ಲೇಬೇಕು. ಆತ ವಾಯು ಮಾರ್ಗ ಮಧ್ಯೆ ಹಿಡಿಲಕ್ಕೆ ಮಾಡಕ್ಕೆ ಬರೋದಿಲ್ಲ. ಈ ದೃಷ್ಟಿಯಿಂದ ಗಟ್ಟಿಯಾಗಿ ಹಿಡಿದ ಮೇಲೆ ಎಂದೂ ಕೂಡ ಸೋಲಿಲ್ಲ. ಪಾರ್ಥೇನ ಕರ್ಣೋ ಹಂತವ್ಯ ಇತ್ಯಾಸೀತ್ ಭೀಮ ನಿಶ್ಚಯ ವೈಪರೀತ್ಯೇನ ತಸ್ಯಾಸಿ ದುರ್ಯೋಧನ ವಿನಿಶ್ಚಯ. ಪಾರ್ಥೇನ ಕರ್ಣ ಹಂತವ್ಯ ಇತಿ ಆಸೀತ್ ಭೀಮ ನಿಶ್ಚಯ. ಪಾರ್ಥೇನ ಕರ್ಣ ಹಂತವ್ಯ, ಅರ್ಜುನನಿಂದ
ಕರ್ಣನ ವಧೆ ಆಗಬೇಕು ಅಂತ ಭೀಮಸೇನ ಸಂಕಲ್ಪ ಆಗಿತ್ತು. ಪರಶುರಾಮನ ಸಂಕಲ್ಪ ಅದೇ ಇತ್ತು, ಅದೇ ರೀತಿ ಮಾಡಿ. ವೈಪರೀತ್ಯ ಅಂದ್ರೇನು? ಎಕ್ಸಾಕ್ಟ್ಲಿ ಆಪೋಸಿಟ್. ವಿಪರ್ಯಯ ವೈಪರೀತ್ಯ. ತಸ್ಯಾಸಿ ದುರ್ಯೋಧನ ವಿನಿಶ್ಚಯ. ಆಪೋಸಿಟ್. ಅರ್ಜುನನ ಕರ್ಣನಿಂದ ಕೊಲಿಸ್ಬೇಕು ಅಂತ ಅವನ ಸಂಕಲ್ಪ ಆಗಿತ್ತು. ಈ ರೀತಿಯಲ್ಲಿ ನಡೆಯಿತು. ತದರ್ಥಂ ನೀತಿ ಮತುಲಾಂ ಚಕ್ರತುಸ್ತಾವುಭಾವಪಿ ತಥೋತ್ಕರ್ಷೇ ಫಲ್ಗುಣಸ್ಯ ಯಶಸೋ ವಿಜಯಸ್ಯ ಚ. ತದರ್ಥಂ ನೀತಿ ಮತುಲಾಂ ಚಕ್ರತು ತೌ ಉಭಾವಪಿ. ಅವರಿಬ್ಬರು ಕೂಡ ಅದೇ ಕೆಲಸ ಮಾಡ್ತಿದ್ದ. ಅರ್ಜುನ ಆ ರೀತಿ ಟ್ರೈನ್ ಅಪ್ ಮಾಡ್ತಿದ್ದಾರೆ ಭೀಮಸೇನ ದೇವರು. ಕರ್ಣನ ಇವನು ಟ್ರೈನ್ ಅಪ್ ಮಾಡ್ತಾ ಇದ್ದ. ಈ ರೀತಿ ಪರಸ್ಪರ ನಡೀತಾ ಇದೆ. ತಥೋತ್ಕರ್ಷೇ ಫಲ್ಗುಣಸ್ಯ ಯಶಸೋ ವಿಜಯಸ್ಯ ಚ. ಭೀಮಸೇನನ ಮುಖ್ಯ ಗುರಿ ಏನಾಯಿತು? ಅರ್ಜುನನ ತಯಾರು ಮಾಡಬೇಕು, ಅವನಿಗೆ ಕೀರ್ತಿ ಕೊಡಬೇಕು, ಜಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಡಿ. ಚಕ್ರತುಸ್ತಾವುಭಾವಪಿ ತಥಾ ಉತ್ಕರ್ಷೇ ಫಲ್ಗುಣಸ್ಯ ಯಶಸಃ ವಿಜಯಸ್ಯ ಚ. ಉದ್ಯೋಗ ಆಸೀತ್ ಭೀಮಸ್ಯ ಧಾರ್ತರಾಷ್ಟ್ರಸ್ಯ ಚಾನ್ಯಥಾ. ಭೀಮನ ಉದ್ಯೋಗ ಸದಾಕಾಲ ಅರ್ಜುನನ ಮುಂದೆ ತಂದು ಆತನ ಕೈಲ ಕರ್ಣನನ್ನು ಕೊಲಿಸ್ಬೇಕು. ಧಾರ್ತರಾಷ್ಟ್ರಸ್ಯ, ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಧಾರ್ತರಾಷ್ಟ್ರರೇ. ಎಲ್ಲರೂ ದಶರಥ ಮಕ್ಕಳಾದ್ರು. ದಾಶರಥೇದ ರಾಮ, ಗೊತ್ತಾಯ್ತಾ? ಪಾರ್ಥ ಅಂತ ಹೇಳಿದ ತಕ್ಷಣ ಭೀಮ, ಆಮೇಲೆ ಅರ್ಜುನ. ಇಲ್ಲಿ ಧಾರ್ತರಾಷ್ಟ್ರ ಆದ್ರೆ ಫಸ್ಟ್ ಯಾರನ್ನು ತಗೋಬೇಕು? ದುರ್ಯೋಧನ ತಗೋಬೇಕು. ಧಾರ್ತರಾಷ್ಟ್ರಸ್ಯ ಚಾನ್ಯಥಾ. ಧಾರ್ತರಾಷ್ಟ್ರನಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್. ಭೀಮಾರ್ಥಂ ಕೇಶವೋ ಅನ್ನೇ ಚ ದೇವ ಫಲ್ಗುಣ ಪಕ್ಷಿಣಃ. ಉಳಿದವರೆಲ್ಲ ಯಾರ ಪಕ್ಷಕ್ಕೆ ಬಂದ್ರೀಗ? ಭೀಮ ಇರೋ ಪಕ್ಷದಲ್ಲಿ ಹನುಮನ ಮತವೇ ಹರಿಯ ಮತ. ಭೀಮ ಇದ್ದದ್ದು ಕೃಷ್ಣ ಏನ್ ಮಾಡ್ದ? ಆ ಪಕ್ಷಕ್ಕೆ ಬಂದ. ಮುಂದೆ ನಡೆದಿದ್ದ ಹಾಗೆ. ಅದು ಯಾರನ್ನೋ ನೋಡ್ಕೊಂಡು ಸಾರಥಿ ಆಗ್ಲಿಲ್ಲ ಕೃಷ್ಣ. ಯಾರಿದ್ದಾರೆ ಅಂತಾಗಿತ್ತು? ಭೀಮ ಇದ್ದಾನೆ ಅಂತಾಗಿ. ಕೆಲವು ಅವರಿದ್ರೆ ಬರ್ತೀವಿ ಅಂತಾರಲ್ಲ ಹಾಗೆ. ಅವ್ರು ಬಂದಿದ್ದು ಅವರಿದ್ರೆ ಬರ್ತೀವಿ ಅಂತ ಹೇಳಿದ್ರೆ, ಅವರಿದ್ರೆ ಬರೋದಿಲ್ಲ, ಇನ್ನೊಂದು ಕೆಲಸ ಇರುತ್ತೆ. ಅವ್ರು ನಾವು ಬರೋದಿಲ್ಲ, ಅವ್ರು ಬಂದ್ರೆ ನಾವು ಬರ್ತೇವೆ. ಆ ದೃಷ್ಟಿಯಿಂದ ದುರ್ಯೋಧನ, ಕರ್ಣ ಭಾರಿ ಒಳ್ಳೆಯವನಾದ್ರೂ ಕೂಡ ದುರ್ಯೋಧನ ಜೊತೆ ಸೇರಿದ್ರಿಂದ ಬರೋದಿಲ್ಲ ಅಂತ. ದೇವತೆಗಳು ಹೋಗ್ಲಿಲ್ಲ ಆ ಪಕ್ಷಕ್ಕೆ. ಈತ ಇಲ್ಲೇನಾಯ್ತು? ಭೀಮ ಇದ್ದಿದ್ದರಿಂದ ಕೃಷ್ಣ ಬಂದ. ಕೃಷ್ಣ ಬಂದು ಎಲ್ಲಾ ದೇವತೆಗಳು ಬಂದು ಹೋದೋಯ್ತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವಾನೀತಿರ್ಮಚಿರ್ಮ. ಪೂರ್ತಿ ಆಪೋಸಿಟ್ ಎಲ್ಲ ಕೂಡ. ಉದ್ಯೋಗ ಆಸೀತ್ ಭೀಮಸ್ಯ ಧಾರ್ತರಾಷ್ಟ್ರಸ್ಯ ಚ ಅನ್ಯಥಾ ಭೀಮಾರ್ಥಂ ಕೇಶ. ಅಲ್ಲಿ ದೃಷ್ಟಾಂತ ಬಂತು. ಹನುಮಂತ ಇದ್ದಿದ್ದಕ್ಕೆ ರಾಮದೇವರು ಬಂದರು, ಎಲ್ಲಾ ದೇವತೆಗಳು ಅಲ್ಲಿದ್ದು. ಇಲ್ಲಿ ಭೀಮ ಇದ್ದಿದ್ದಕ್ಕೆ ಕೃಷ್ಣ ಬಂದ, ಎಲ್ಲಾ ದೇವತೆಗಳು ಬಂತು. ಸೊ ವೇದವ್ಯಾಸ ಹೇಳಿ ಬರ್ತಾರೆ ಅಂತ ಆಯ್ತು. ಈಗ ಆಚಾರ್ಯ ಇದ್ದಲ್ಲೇ ಎಲ್ಲಾ ದೇವತೆಗಳ ಪಕ್ಷ ಅದೇ. ಟೀಕಾ ಟಿಪ್ಪಣಿಕಾರರು ಎಲ್ಲಿ ಬಂದರು? ಈ ಪಕ್ಷಕ್ಕೇನೆ ಬಂತು. ಜೈತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಾಯರು, ಎಂತೆಂಥವ್ರು ಬಂದು. ಇದು ಅರ್ಥ ಮಾಡ್ಕೊಂಡ್ರೆ ಯಾವ ಪಕ್ಷವನ್ನು ಅನುಸರಿಸಿದಾಗ ಎಷ್ಟು ಜನ ಸಹಕಾರ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಅನೌನ್ಸ್ ಮಾಡಕ್ಕೆ ಹಳ್ಳಿಗಳಿಗೆ ಹೋಗ್ತಾರಲ್ಲ, ಪ್ರತಿಯೊಬ್ಬರನ್ನು ಕಾಣೋದಿಲ್ಲ, ಮುಖ್ಯಸ್ಥರಿಗೆ ಕಾಣ್ತಾರೆ, ಜೊತೆ ಮಾತಾಡ್ಬಿಡ್ತಾರೆ. ಅವ್ರು ಹೇಳಿದ ಅವ್ರು ಹೇಳ್ತಾರೆ ಎಲ್ಲರೂ ಇವರು ಅವ್ರು ಏನು ಹೇಳ್ತಾರೆ? ಯಜಮಾನ್ ಹೇಳ್ದೆ ಕೇಳ್ತೀನಿ, ಎಲ್ಲ ಆ ಕಡೆ ಹಾಕಿ. ಬಹಳ ಸುಲಭ. ಈಗ ಅದೆಲ್ಲ ಬದಲಾಗ್ಬಿಟ್ಟಿದೆ. ಈಗ ಹೋಗೋದು ಏನೋ ಯಾವುದೋ ಕಾರಣಕ್ಕೆ ಹೋಗ್ತಾರೆ, ಹಾಗಲ್ಲ. ಒಳ್ಳೆ ರೀತಿ ಹೇಳಿ ಮಾತಾಡಿ ಹಿಂದೆ ನಡೀತಿತ್ತು ಅದೆಲ್ಲ. ಅದು ಓಪನ್ ಈ ರೀತಿ ಕ್ಯಾನ್ವಾಸಿಂಗ್, ತಮ್ಮ ಅಜೆಂಡಾ ಹೇಳೋದು, ಇದನ್ನು ಹೇಳೋದು, ಆ ಪ್ರಕಾರ ನಡ್ಕೊಡೋದು ಅಷ್ಟೆ. ಅವ್ರಿಗೆ ಲೈಕ್ ಆದರೆ ಒಪ್ಕೊಂಡ್ಬಿಡ್ತೀವಿ. ಅಲ್ಲಿ ಇನ್ನೊಂದು ತಮಾಷೆ ಏನು ಗೊತ್ತಾ? ಹಿಂದಿನ ಕಾಲಕ್ಕೆ ಜನ ಹೇಳ್ಬಿಡ್ತೀವಿ, ಇನ್ನೊಬ್ರು ಇಲ್ಲ ಅವ್ರಿಗೆ ಮಾತು ಕೊಟ್ಟಿದ್ದೀವಾಗಲೇ, ಈಗಲೇ ಹೇಳ್ಬಿಡ್ತಾ ಇದ್ವಿ, ಅವ್ರಿಗೆ ಮಾತು ಕೊಟ್ಟಿದ್ದೀವಾಗಲೇ ನಮಗೆ ಸೈರ್ ಬರಬೇಡಿ. ಆ ಹೋಯ್ತಾ ಹೋಗ್ತಾ ಅಂತಾರಲ್ಲ, ಅವಾಗ ಇಲ್ಲ ಅವರಿಗೆ ಆ ಮಾತು ತಪ್ತಿರ್ಲಿಲ್ಲ. ಈಗಾಗಲೇ ಯಾರು ಎಲ್ಲಿ ಬೇಕಾದ್ರೂ ಯಾವ ಲೆವೆಲಲ್ಲಿ ಬೇಕಾದ್ರೂ ಕೈ ಕೊಡೋದು. ಭೀಮಾರ್ಥಂ ಕೇಶವೋ ಅನ್ನೇ ಚ ದೇವಾಹ ಫಲ್ಗುಣ ಪಕ್ಷಿಣಃ. ಇದು ಏನು ಗೊತ್ತಾದಾಗಾಯ್ತು ನಮಗೀಗ? ಯಾರನ್ನು ಹಿಡಿದ್ರೆ ದೇವ್ರು ನಮ್ಮ ಕಡೆ ಬರ್ತಾನೆ ಅಂತ ಬೇಕಾಯ್ತು. ಕೃಷ್ಣ ಭೀಮನ್ ಹಿಡಿದ್ರೆ ಕೃಷ್ಣ ಬರ್ತಾನೆ ಅಂತ ಆಗಿದ್ದರಿಂದ ಇವತ್ತು ಆಚಾರ್ಯ ಹಿಡಿದಾಗ ಏನಾಗುತ್ತೆ? ಅಲ್ಲಿಗೆ ದೇವ್ರ ದಯ, ವೇದವ್ಯಾಸರು ಬರ್ತಾರೆ, ಕೃಷ್ಣ ಬರ್ತಾರೆ, ದೇವ್ರ ದಯ ಬರುತ್ತೆ. ಎಲ್ಲ ಸಕ್ಸಸ್ ಅಂದ್ರೆ ಸಕ್ಸಸ್. ಆಸನ್ ಯಥೈ. ಇವತ್ತು ಆ ಬಂದ ತಾನೇ ಜಗತ್ತಿಗಿರೋದು ಪಾಪ. ಯಾವ ಮತ ಹಿಡಿಬೇಕು? ಫುಲ್ ಆಫ್ ಕನ್ಫ್ಯೂಷನ್. ತುಂಬಾ ಜನಕ್ಕೆ ಎಲ್ಲೋ ಹೋಗ್ತಾರೆ, ಅಟ್ರಾಕ್ಟ್ ಆಗ್ತಾರೆ, ಮತ್ತೆ ಹೋಗ್ತಾರೆ, ಅದಕ್ಕೆ ಕೈ ಕೊಡ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಪಾಪ ಕೊನೆ ಸೆಟ್ಲೇ ಆಗೋದಿಲ್ಲ. ಆ ರೀತಿ ಇರ್ತಾರೆ ಅಷ್ಟೇ. ಇವತ್ತು ಎಷ್ಟು ಜನ ಹೋಗ್ತಾರೆ? ಇನ್ಫ್ಯಾಕ್ಟ್ ಎಲ್ಲೆಲ್ಲೋ ಹೋಗೋ ಜನಗಳ ಸಂಖ್ಯೆ ತುಂಬಾ ಜಾಸ್ತಿ ಇವತ್ತು. ಧರ್ಮ ಬಿಟ್ಟವರು ಯಾವುದು ಬೇಡ ಅಂತ ಗುಂಪಿದೆ, ಅದು ಇನ್ನೂ ಜಾಸ್ತಿ ಇದೆ. ಬಟ್ ಇಷ್ಟಪಡೋರಲ್ಲೂ ಕೂಡ ಸರಿಯಾದ ಗಡಿಯ ಸಿಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸಿಕ್ಕರೆ ಜನ ಸಾಮಾನ್ಯ ಬಿಡಲ್ಲ ಅವ್ರನ್ನ. ಮನುಷ್ಯ ಅದು ಶ್ರೀಮಂತ ಸಿಕ್ಕರಂತ ಏನ್ ಮಾಡಿ ಬಿಡೋದಿಲ್ಲ. ಏನ್ ಮಾಡ್ತಾರ ಅವರು? ಏನಾದ್ರೂ ಮಾಡಿ ತಮ್ಮಲ್ಲಿ ಇರೋ ವ್ಯವಸ್ಥೆ ಮಾಡ್ಕೊಂತ ಅವ್ನ ಲೈಫ್ ಹಾಳು ಮಾಡ್ಬಿಡ್ತಾರೆ. ಬಹಳ ಇಂಪಾರ್ಟೆಂಟ್. ಬಡವನಾಗಿರೋದು ಪುಣ್ಯ ಅದಷ್ಟಿದೆ. ಅದಕ್ಕೆಂದ್ರೆ ಯಾರ ಕೈಲಿ ಸಿಗೋ ಪ್ರಸಂಗ ಬರಲ್ಲ. ಬಡವನ ಮನೆಗೆ ಗಂಡ ಹಾಕೋ ಪ್ರಶ್ನೆ ಬರೋದಿಲ್ಲ. ಯಾಕೆ? ಇವ್ರಿಗೆ ವರ್ಕೌಟೇ ಆಗಲ್ಲ, ಅಸಲೇ ಬರೋದಿಲ್ಲ ಅವರಿಗೆ. ಆದ್ರಿಂದ ಕಳ್ಳ ಶ್ರೀಮಂತಿನ ಜೊತೆ ಹಾಗೆ ಮಾಡ್ತಾರೆ. ಹಾಗೆ ಆಸನ್ ಯಥೈವ ರಾಮಾದ್ಯಾಹ ಸಂಗ್ರಹೇಣ ಹನುಮತಃ.
ರಾಮ ಮೊದಲಾದ ಭಗವದ್ ರೂಪಗಳು ಮತ್ತು ಲಕ್ಷ್ಮಣಾದಿಗಳು ಹನುಮಂತರ ಪಕ್ಷ ಹೇಗೆ ಹಿಡಿದ್ರು ಹಾಗೆ ಈ ಮಾತಿಟ್ಕೊಂಡಾಗಲೇ ಈ ಮಾತು ಅರ್ಥ ಆಗೋದು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯ ಇದ್ದ ನಿರಂತರಾಯಿ. ಕೃಷ್ಣನಲ್ಲಿ ಭಕ್ತಿ ಬರಬೇಕು ಅಂದರೆ ವಾಯುದೇವರಲ್ಲಿ ಭಕ್ತಿ ಬಂದರೆ ಬರುತ್ತೆ. ಅವರಲ್ಲಿ ಬಂದ ತಕ್ಷಣ ಈ ಕಡೆ ಅವರು ಬಂದರು, ಉಳಿದವರೆಲ್ಲ ಆ ಕಡೆ ಬಂದ್ಬಿಟ್ಟು ಈ ಮಾತು ಅರ್ಥ ಮಾಡ್ಕೊಂಡು 3 ಅವತಾರದಲ್ಲಿ ಅದೇ ರೀತಿ ನಡೀತಾ ಇದೆ. ಸುರಾಸುರ ಆಯ್ತಲ್ಲ ಹನುಮಾನ ಎಲ್ಲ 3 ಅವತಾರ ಹಾಗೆ ಆನಂದ ತೀರ್ಥರೇ ಗತಿಗೋತ್ರವೈ. ಹೌದು, ಅದು ಎಲ್ಲ ಸಾರಾಂಶ ಹೇಳಿಬಿಟ್ರು, ಕಂಪ್ಲೀಟ್ ಸಾರಾಂಶ. ಹೌದು, ಇದೇ ಸ್ಫೂರ್ತಿ ಸಂಶಯ ಏನೇ ಇಲ್ಲ. ದಾಸರಿಂದ ಅದು ದೊಡ್ಡ ಅನುಕೂಲ ಅಂದ್ರೆ ಹಾಗೆ ಸಿಂಪಲ್ ಆಗಿ ಸ್ಟ್ರೈಟ್ ಆಗಿ ಹರ್ಟ್ ಆಗದಾಗ ಹೇಳಿದ್ದವ್ರ ವೈಶಿಷ್ಟ್ಯ. ಜನಗಳಿಗೆ ಒಳ್ಳೆ ಇದು ಬಂತು. ಅದೇ ಯಾರೇ ಭಜನೆ ಮಾಡ್ಕ ಹೇಳಿ ಯಾರು ಅದು ಪ್ರೊಟೆಸ್ಟ್ ಮಾಡೋದೇ ಇಲ್ಲ. ದಾಸರ ಹಾಡನ್ನ ಹೇಳ್ತಾ ಇದ್ರೆ ಯಾರಿಗೂ ಏನು ಅನ್ಸೋದಿಲ್ಲ, ಏನೋ ಮತ ಪ್ರಸಾರ ಮಾಡ್ತಾರೆ ಅನ್ಸೋದಿಲ್ಲ. ಯಾಕೆ ಸತ್ಯ ಹೇಳ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳಿದ ಲೆಕ್ಕಲ್ಲಿ ಹನುಮ ಎಲ್ಲ ಎಕ್ಸಾಂಪಲ್ಸ್ ಇರೋದ್ರಿಂದ ಅದು ಇದಾಗ್ಲಿಲ್ಲ. ಪ್ರಚಾರ ಬೇರೆ ಪ್ರಸಾರ ಬೇರೆ. ಪ್ರಚಾರ ಅಂದ್ರೆ ಏನು, ತಾವು ವಿತ್ ಇಂಟೆನ್ಷನ್ ಮಾಡಿದರೆ ಪ್ರಚಾರ, ಓಪನ್ ಕೊಟ್ಟಾಗ ಪ್ರಸಾರ. ಪ್ರಸಾರ ಮಾಡೋದು ಅಂದ್ರೆ ಯೋಗ್ಯ ರೀತಿ ತಿಳಿಬೇಕು. ಪ್ರಚಾರ ಅಂದ್ರೆ ಎಲ್ಲ ರೀತಿ ತಿಳಿಬೇಕು. ಎಲ್ಲ ರೀತಿ ತಿಳಿದ್ರೆ ಸಿದ್ಧಾಂತ ಅಲ್ಲ, ಯೋಗ್ಯ ರೀತಿ ತಿಳಿದ್ರೇನೆ ಸಿದ್ಧಾಂತ. ತದರ್ಥಮೇವ ಭೀಮಸ್ಯ ಹ್ಯನುಜತ್ವಂ ಸುರೇಶ್ವರ ಆಪಪೂರ್ವಾನ್